ಒಂದು ಮನಿ ಅದಂದ್ರ ಒಂದು ಗ್ರಾಮ ಅದಂದ್ರ ಆ ಗ್ರಾಮದಲ್ಲಿ ಆ ಮನೆಯಲ್ಲಿ ಏನಿರ್ಬೇಕು? ಮೊದಲು ಆರಾಧನೆ, ಪ್ರಾರ್ಥನೆ, ವಾಕ್ಯ. ಇವು ಬಹಳ ಇಂಪಾರ್ಟೆಂಟ್. ವಾಕ್ಯದಲ್ಲಿ ಏನದ? ಜಯ ಅದ. ಏನದ ವಾಕ್ಯದಲ್ಲಿ? ವಾಕ್ಯದಲ್ಲಿ ಏನದ? ಯೇಸು ಸ್ವಾಮಿ ಸೈತಾನಿಗೆ ಸೋಲಿಸ್ಯಾರ. ನೀ ದೇವ್ರ ಮಗ ಆಗಿದ್ದೀರಿ, ಕಲ್ಲಿಗೆ ರೊಟ್ಟಿ ಮಾಡ್ತೀನೋ ಅಂದ್ರೆ ಏನಂದ್ರೆ ಸ್ವಾಮಿ, ಮನುಷ್ಯ ರೊಟ್ಟಿ ತಿಂದು ಮಾತ್ರ ಬದುಕಲ್ಲ, ದೇವ್ರ ಬಾಯಿನಿಂದ ಬರುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತ. ಅಂದ್ರೆ ದೇವರು ಸೈತಾನಿಗೆ ಸೋಲಿಸ್ಯಾರ ವಾಕ್ಯದಿಂದ. ಚಪ್ಪಾಳೆ ತಡಬೇಕು ಜೋರಾಗಿ. ಅಂದ್ರೆ ವಾಕ್ಯದಲ್ಲಿ ಏನದ? ಯೇಸು ಸ್ವಾಮಿ ಗೆದ್ದಾರ? ಗೆದ್ದಿಲ್ಲ. ನಾನು ಲೋಕ ಜಯಿಸಿದೆ, ನೀವು ಸಹ ಲೋಕ ಜಯಿಸಿರಿ ಅಂತ ಹೇಳ್ಯಾರ. ಹಲ್ಲೆಲೂಯಾ. ನಾನು ಲೋಕ ಜಯಿಸಿದೆ, ನೀವು ಸಹ ಲೋಕ ಜಯಿಸಿರಿ. ಯೇಸು ಕ್ರಿಸ್ತ ಹೇಳಿದಂತ ಮಾತು. ಯೇಸು ಸ್ವಾಮಿ ಗೆದ್ದಾರ? ಗೆದ್ದಿಲ್ಲ. ಜಯಿಸ್ಯಾರ, ಲೋಕ ಜಯಿಸ್ಯಾರ. ವಾಕ್ಯದಾಗ ಏನದ? ಜಯ ಅದ. ವಾಕ್ಯದಾಗ ಏನದ? ಯಾರೊಬ್ಬರು ಹೇಳ್ರಿ. ಪ್ರಾರ್ಥನೆದಾಗ ಏನದ? ತಂಗಿಯರ್ ಬಲ ಅದ ಅಂದಾರ. ಮತ್ತೊಬ್ಬರು ಏನ್ರ ಅಂದ್ರ ಎಡ್ಡೆಕ್ಕರ ಫಲ ಅದ ಅಂದ್ರೆ ಏನ್ರ ಅಂದ್ರಿ ಮತ್ತೊಬ್ಬರು ಅಂದ್ರೆ ಅಲ್ಲ. ಪ್ರಾರ್ಥನೆದಲ್ಲಿ ಅಂದ್ರೆ ಎಲ್ಲರೂ ಅನ್ರಿ, ನನ್ ಬೈದ್ರ ಬೈದ್ರಿ ಗೊತ್ತ ಏನಾಗಲ್ಲ. ಪ್ರಾರ್ಥನೆಯಲ್ಲಿ ರಕ್ಷಣೆ ಇದೆ. ತಾನೇ ಹೂ ಅಂತೀರಿ. ಡ್ಯಾನಿಯಲ್ ಪಾಪ ಮಾಡ್ಯಾನ, ಪ್ರಾರ್ಥನೆ ಮಾಡಿನ? ಪ್ರಾರ್ಥನೆ ಮಾಡಿನ. ಪಾಪ ಮಾಡಿನ ಸಿಂಹದ ಗಲೆಗೆ ಹಾಕಿಲ್ಲ, ಪ್ರಾರ್ಥನೆ ಮಾಡಿದಲ್ಲಿ ಬೈದು ಸಿಂಹದ ಗಲೆಗೆ ಹಾಕ್ಯಾರ. ಅವು ಹೋಗಿ ಒಳಗ ಸಿಂಹದ ಬಾಯಿಗಳು ತಿಲ್ಕಿ ಬಸನಿ ಹಾಕ್ಯಾನೆ. ಏನ್ ಮಾಡ್ಯಾನ? ಸೈಯವನಿಗೆ ದೇವ್ರು ಬಚ್ಚಿಸ್ಕೊಂಡಾನೆ, ಬಚ್ಚಿಸ್ಕೊಂಡಿಲ್ಲ. ರಕ್ಷಿಸ್ಯಾರ? ರಕ್ಷಿಸಿಲ್ಲ. ಅವನ ಪ್ರಾರ್ಥನೆ ದೇವ್ರು ಕೇಳ್ಯಾರ, ಅವನಿಗೆ ರಕ್ಷಿಸ್ಯಾರ. ಸಿಂಹದ ಬಾಯಿ ಕಟ್ಟಿ ಹಾಕ್ಯಾರ. ಬೋಲೆ ಮಸೀಕಿ. ಸಿಂಹದ ಬಾಯಿ ಕಟ್ಟಿ ಹಾಕ್ಯಾರ. ಅಂದ್ರೆ ಪ್ರಾರ್ಥನೆದಲ್ಲಿ ರಕ್ಷಣೆ ಅದಲ್ಲ ಇಲ್ಲ? ಮಾತಾಡ್ರಿ. ಬೈಬಲ್ ಹೇಳಿದ್ರೆ ಒಪ್ಕೋತೀರಿ ತಾನೇ. ನಾ ಅದಕ್ಕೆ ಬಾಯ್ಪಟ್ಟು ಹೇಳತ್ತಿದೆ ಟೈಮ್ ಎಲ್ಲಿ ಕಡೆ. ಪ್ರಾರ್ಥನೆದಲ್ಲಿ ಏನದ? ಪ್ರಾರ್ಥನೆ ಮಾಡ್ಯಾನ, ಸಿಂಹದ ಬಾಯಿ ದೇವ್ರ ಕಟ್ಟಿಕ್ಯಾರ, ಅವನಿಗೆ ರಕ್ಷಿಸ್ಯಾರ? ರಕ್ಷಿಲ್ಲ. ಅಂದ್ರೆ ಪ್ರಾರ್ಥನೆಯಲ್ಲಿ ಎಲ್ಲರೂ ಸಾಲಿ ಹೋಗಿರಲಿಲ್ಲ. ಪ್ರಾರ್ಥನೆಯಲ್ಲಿ ರಕ್ಷಣೆ ಇದೆ, ವಾಕ್ಯದಲ್ಲಿ ಜಯ ಇದೆ. ಮತ್ ಆರಾಧನೆಯಲ್ಲಿ ತಂಗಿಯರ್ ಚಪ್ಪಾಳೆ ತಟ್ಟಬೇಕು ಜನ ಹಿಂಗ ಅನ್ಸಲ್ತಾರೆ. ಆರಾಧನೆಯಲ್ಲಿ ಬಿಡುಗಡೆ. ಓಲ್ಡ್ ಟೆಸ್ಟ್ಮೆಂಟ್ ಸೌಲ್ ರಾಜಾಗ ದೇವ್ರು ಹೇಳ್ದ. ನ್ಯೂ ಟೆಸ್ಟ್ಮೆಂಟ್ ದಾಗ ಇದ್ದಿನ ಸೌಲ್ ಬೇರೆ, ಓಲ್ಡ್ ಟೆಸ್ಟ್ಮೆಂಟ್ ದಾಗ ಇದ್ದಿನ ಇಸ್ರೇಲ್ ಜನರು ಮೊದಲನೇ ರಾಜ ಯಾವ? ಮೊದಲನೇ ಅರಸ ಸೌಲ್. ಅವನಿಗೆ ಒಂದು ದುರಾತ್ಮ ಹಿಡಿತಾರ. ದುರಾತ್ಮ ಹಿಡಿದ್ರ ಆ ದೇವ್ ಬಿಟ್ಟು ಹೋಗಲ್ ಹೊಂಟ್ರ ಏನ್ ಮಾಡ್ಯಾರ ಅಂದ್ರ, ಒಂದ್ ಚಂದ ಕಿನ್ನರಿ ತಕೊಂಡ್ ಆರಾಧನೆ ಮಾಡೋ ವ್ಯಕ್ತಿ ಇದ್ರ ನಾನು ಬಲಿ ಕರೆಸ್ರಿ ಅಂದ್ರ, ಇಷಾಯನ್ವಾಗ ಒಬ್ಬ ದಾವಿದ್ ಮಹಾರಾಜ ಚಂದ, ದಾವಿದ ಚಂದ ಆರಾಧನೆ ಮಾಡ್ತಾನಂದ್ರ ಅವನಿಗೆ ತಂದಿ ಸೌಲ್ ರಾಜನ ಅರಮನೆಗೆ ಇಟ್ಟಾರ. ಅವ ಕಿನ್ನರಿ ಬಾರಿಸ್ಲತ್ರ ಆರಾಧನೆ ಮಾಡ್ತಾರ. ಒಳಗಿನ ಏನ್ ಹೋಯ್ತಿತ್ತು? ದೇವು ಹೋಯ್ತಿತ್ತ? ಹೋಗಿಲ್ಲ. ದೇವ್ ಬಿಟ್ಟು ಹೋಗಿಲ್ಲ. ಮೈ ದೇವ್ ಕ್ರಿಶ್ಚಿಯನ್ದರಿಗೆ ಹಿಡಿಯತ್ತದ ಹೆಚ್ಚಾಕ. ಆ ಚರ್ಚಿಗೆ ಹೋಗೋದು ಬೀಳ್ತೇವು, ಈ ಚರ್ಚಿಗೆ ಹೋಗೋದು ಬೀಳ್ತೇವು. ಖಾಲಿ ಕೊಡ ಇಕ್ರಿ, ಅದು ಮನೆ ಮ್ಯಾಗ ಅದು ಬಿದ್ದೋಯ್ತವ, ತನ್ ಬಿದ್ದೋಯ್ತವ. ತುಂಬಿನ ಕೊಡ ಇದ್ದರೆ ಬೀಳ್ತದ ತಂಗಿ. ಅಂದ್ರ ಬಾಯಿನಿಂದ ಏಸೈ ಹೇಳ್ತೀವಿ ಕರೆಕ್ಟ್, ಒಳಗೆ ಯೇಸು ಸ್ವಾಮಿ ನೀನು ದೇವರ ಆಲಯ ಆಗಿರ್ಬೇಕು. ಚಪ್ಪಾಳೆ ತಡಬೇಕು. ಯೇಸು ಕ್ರಿಸ್ತ ನಿಮ್ಮೊಳಗೆ ವಾಸಿಸ್ಬೇಕು. ಯೇಸು ಸ್ವಾಮಿ ನಿಮ್ಮೊಳಗೆ ಬರ್ಬೇಕು. ಒಬ್ಬ ವ್ಯಕ್ತಿ ದೇವ್ರ ಮಾತು ಕೇಳ್ತಾನ. ಮಕ್ಕಳಿಗೆ ಆಡಿಸ್ರಿ ಮಾಡಿಲ್ಲ, ಈ ಕೂಸ್ಗಳಿಗೆ ತಗೊಳ ಇಲ್ಲ, ನನ್ನ ಕೊಟ್ಟೆಗೆ ಹೋಯ್ತೆ, ನನ್ ಅಕ್ಕಿ ತಕೊಂಡ್ ನಿಮ್ಗೆ ವಜ್ಜೆ ಅದ. ನನ್ನ ಮನೆಗೆ ನಾನು ಇಬ್ಬರು ಮೊಮ್ಮಕ್ಕಳು. ಒಬ್ಬಾಕಿ ಅದಿವೆಗೆ ಕೂಡ್ತಾಳ, ಒಬ್ಬ ಬಂದು ತೆಲಿವೆಗೆ ಕೂಡ್ತಾನ. ಮತ್ 4 ಮಕ್ಕಳು ಅವ. ಮಕ್ಕಳು ಯಾರ ಮಕ್ಕಳ ಸರಿ ಎತ್ಕೋರಿ, ಯಾರು ಹಿಗ್ಗಿದ ಎತ್ಕೋರ. ಅವ್ನಿಗೆ ಯಾರ ಬೇಕಾದ್ರೆ ಒಂದೇ ಚಲ್ಲ ಅನ್ಕೊಂಡ್ರು, 2 ಕೊಡ್ಬಾರ್ದು. ಮತ್ತೆ ವಾಕ್ಯ ಡಿಸ್ಟರ್ಬ್ ಮಾಡ್ತಾನ. ಚಂದ ಚಂದ ಚಂದ. ಬೋಲೆ ಯೇಸು ಮಸೀಹ್ ಕಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಲ್ಲತ್ತೀನಿ ನಾನೀಗ? ಆರಾಧನೆಯಲ್ಲಿ ಸೌಲನ್ ಬಂದು ದಾವಿದ್ ಮಹಾರಾಜ ಆರಾಧನೆ ಮಾಡಿದ್ರೆ ದೇವ್ ಬಿಟ್ಟು ಹೋಗ್ಯದ? ಹೋಗಿಲ್ಲ. ಈಗ ನಾವು ಗುಡಿಯಾಗ ಬಿ ಆರಾಧನೆ ಮಾಡ್ರಿ, ಒಂದ್ ಬಿ ದೇವ್ ಬಿಟ್ಟು ಹೋಗಲ್ಲ.
ನಾವು ಸಣ್ಣದಿದ್ದೀನ ಹೋಗಿ ಗುಡಿಯಾಗ ಆರಾಧನೆ ಮಾಡಿದ್ರೆ ದೇವುಗಳು ಬಿಟ್ಟು ಹೋಯ್ತು. ಈಗ ಒಂದರ ದೇವ್ ಬಿಟ್ಟು ನೋಡ್ತದ, ಜಪ ಮಾಡತ್ತಿದೆವು ಬೀಳತ್ತಿದೆವು, ಜಪ ಮಾಡತ್ತಿದೆವು ಬೀಳತ್ತಿದೆವು, ಮತ ಹೇಳತ್ತಿದೆವು, ಮತ ಬೀಳತ್ತಿದೆವು. ಏಸ್ ದಿನ ಬೀಳರಿ? ಬೀಳಬಾರ್ದು. ಯೇಸು ಸ್ವಾಮಿ ನಿಮಗೆ ಕೆಡಕ್ಲಕ್ ಬಂದಿಲ್ಲ, ಬಿದ್ದರಿ ಕೈ ಹಿಡಿದು ಎಬ್ಬಿಸಿ ನಡೆಸ್ಲಕ್ ಬಂದಾರ. ಚಪ್ಪಾಳೆ ತಟ್ಟಬೇಕು ಜೋರ. ಅಂದ್ರೆ ನಮ್ಮೊಳಗೆ ಯೇಸು ಕ್ರಿಸ್ತ ಇರ್ಬೇಕು. ನಮ್ಮೊಳಗೆ ಯಾರು ಇರ್ಬೇಕು ಮಗ? ಯೇಸು ಕ್ರಿಸ್ತ. 4 ತೀರಿನ ಮನುಷ್ಯರು ಇರ್ತಾರೆ. ಎಷ್ಟು ತೀರಿನ ಮನುಷ್ಯರು? ಒಬ್ಬ ಮನುಷ್ಯ ದೇವ್ರ ಮಾತು ಕೇಳ್ತಾನೆ. ಯಾರು ಮಾತು ಕೇಳ್ತಾನ? ಅಬ್ರಾಮ್ ಯಾರ ಮಾತು ಕೇಳೇನ? ಗಚ್ಚಿ. ಅಬ್ರಾಮ್ ಯಾರ ಮಾತು ಕೇಳೇನ? ಜರ ಹಿಂದೆ ಕೂತಿರ್ಬೇಕು. ಗಚ್ಚಿ. ಅಬ್ರಾಮ್ ಯಾರ ಮಾತು ಕೇಳೇನ? ಆದಮ್ ಹವ್ವ ಯಾರ ಮಾತು ಕೇಳೇವ? ಗುಡ್. ಅಬ್ರಾಮ್ ದೇವ್ರ ಮಾತು ಕೇಳೇನ, ಆದಮ್ ಹವ್ವ ದೇವಿನ ಮಾತು ಕೇಳ. ಮೋಶೆ ಯಾರ ಮಾತು ಕೇಳೇನ? ಗಚ್ಚಿ. ಯಾರ ಮಾತು? ಆರೋನ್ ಯಾರ ಮಾತು ಕೇಳೇನ? ಸೈತಾನನ ಮಾತು. ಇಲ್ಲ, ಮನುಷ್ಯರ ಮಾತು. ಯಾರ ಮಾತು? ಮನುಷ್ಯರ ಮಾತಲ್ರಿ. ಯಾರ ಮಾತು? ಅವ ಸೀನಾಯ ಬೆಟ್ಟಕ್ಕೆ ಹೋಗಿ 10 ಆಗನೆ ತರಟ್ಕಿನಿ ಎಲ್ಲರ ಪಳ್ಳಾಗಿನ ಬಂಗಾರ ತಗೊಂಡು ಮೂರ್ತಿ ಮಾಡಿ ಕೂಡಿಸಿ ನಂಗೆ ಹೊಡೆದಕ್ಕೆ ಹೋಗಿನ ಅಂತ ಹೇಳಿ. ನೀ ಮೂರ್ತಿ ಮಾಡಿದ್ರೆ ಬಿಡ್ತೆ. ಆರೋನ್ ಮಹಾಯಾಜಕನ. ಯಾರ ಮಾತು ಕೇಳೇನ? ಮನುಷ್ಯರ ಮಾತು. ಆದಮ್ ಯಾರ ಮಾತು ಕೇಳೇನ? ದೇವಿನ ಮಾತು. ಮೋಶೆ ಯಾರ ಮಾತು ಕೇಳೇನ? ದೇವ್ರ ಮಾತು. ಅಬ್ರಾಮ್ ಯಾರ ಮಾತು ಕೇಳೇನ? ದೇವ್ರ ಮಾತು. 3 ತೀರಿನ ಮನುಷ್ಯರಾದ. ಇನ್ನೊಬ್ಬ ತೀರಿನ ಮನುಷ್ಯನ. ಅವ ತನ್ನ ಮನಸ್ಸಿಗೆ ಬಂದಂಗ ತಾನೇ ಜೀವಿಸ್ತಾನ. ಭೋಗ ಪುರುಷನ. ಅವನ ಬಲ್ ರೊಕ್ಕ ಅದ, ರೂಪಾಯಿ ಅದ, ಆಸ್ತಿ ಪ್ರಾಪರ್ಟಿ ಜಾಯ್ದಾತ್ ಎಲ್ಲನೇ ಅದ. ಅವನ ಮನೆ ಮುಂದೆ ಭಿಕ್ಷಕರ ಒಬ್ಬ ಬಡಲ ಆದರನ. ಅವನಿಗೆ ಸುಮ್ಮನೆ ಒಂದು ರೊಟ್ಟಿನ ಕೊಟ್ಟದ, ಗುಡಿಗೆ ಹೋಗಿ ಆರಾಧನೆ ಮಾಡ್ಯಾನ. ತನ್ನ ಮನಸ್ಸಿಗೆ ಬಂದಂಗ ತಾನು ಜೀವಿಸನ. ದೇವ್ರ ನಮಗೆ ಹುಟ್ಟುಸ್ಯಾರಂದ್ರೆ ನನ್ನ ಮನಸ್ಸು ನೀ ಹೇಳ್ಬೇಡ ಅಂದ್ರೆ ಹೋಗೋದ್ ನರ್ಕಕ್ಕೆ ನಾವೇ ಇದು ನೆನ್ಪಿಟ್ಕೋ. ದೊಡ್ಡರ ಮಾತು ಕೇಳಲೇವು, ಪಾಸ್ಟರ್ಗಳ ಮಾತು ಕೇಳಲೇವ. ಏನಕ್ಕ ದೊಡ್ಡ ಪಾಸ್ಟರ್ ನೋಡಿದ್ರೆ ನಾವು ಎಷ್ಟ್ ದಿನ ಸೇವೆ ಮಾಡತ್ತೀನಿ, ನೀನು ನನಗೆಲ್ಲ ಗುಣದ ಹೋಗು ಅಂದ್ರೆ ತನ್ನ ಮನಸ್ಸಿಗೆ ಬಂದಂಗ ತಾ ಜೀವಿಸ್ದೇವಂದ್ರ ನಷ್ಟ ಆಗದ್ ನಮಗೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾಕೆ ತಂದ ಈ ಲೋಕಕ್ಕೆ ಇಳಿದು ಬಂದರ? ಸುವಾರ್ತೆ ತಂದರಂದ್ರ ನಿಮ್ಮ ಕಡೆಯಿಂದ ಜೀವ ಕೊಟ್ಟಿ ನನ್ನ ಮಕ್ಕಳಿಗೆ ನಾ ರಕ್ಷಿಸ್ಬೇಕು. ಚಪ್ಪಾಳೆ ತಡಬೇಕು ಜೋರಾಗಿ. ಹಲ್ಲೆಲೂಯಾ. ದೇವರ ಸನ್ನಿಧಿಗೆ ಪ್ರಾರ್ಥನೆ ಬಿ ಮುಟ್ತದ, ದೇವರ ಸನ್ನಿಧಿಗೆ ಪಾಪ ಬಿ ಮುಟ್ತದ. ನೆನ್ಪಿಟ್ಕೊರಿ, ಪಾಪ ಮುಟ್ಟಲ್ಲ. ಕೊರ್ನೆಲ್ ಅಡ್ಡ ವ್ಯಕ್ತಿ ಏನ ಅವ ದಾನ ಧರ್ಮ ಮಾಡಿದ ಪುಣ್ಯ ಕ್ರಿಯೆಗಳು ದೇವರ ಸನ್ನಿಧಿಗೆ ಮುಟ್ಟಿಲ್ಲ. ದೇವ್ರ ದೇವದೂತರಿಗೆ ಕಳಿಸಿಲ್ಲ. ಕಳಿಸಿ ದೇವದೂತರೇ ವಾಕ್ಯ ಹೇಳ್ಯಾರ. ಹೇಳಿ ಅವನು ಸೀಮೋನನ ಮನೆಗೆ ಸೀಮೋನನ ಅಲ್ಲೊಬ್ಬ ಚರ್ಮಕರ್ ಸೀಮೋನನ, ಅವನ ಮನೆಗೆ ಒಬ್ಬ ಸೀಮೋನನ. ಅವನಿಗೆ ಕರ್ಸಿ ಏನ್ ಮಾಡು? ವಾಕ್ಯ ದೇವ್ರ ಸೇವಕನ್ ತೋರಿಸ್ತಾನೆ. ಹೋಗು ಅವನಿಗೆ ಕರ್ಸಿ ನಿನ್ನ ಮನೆಗೆ, ಅವ ಹೇಳಿ ಕೇಳಂತ ಹೇಳಿ. ಈಗ ನಾವು ಎಸ್ಬಿ ಮಂದಿ ಬಂದು ವಾಕ್ಯ ನಿಮ್ಕ ಶಾಣೆ ಇದ್ದೀರಿ ಸರ್, ನಾವು ಹೇಳ್ಬಾರ್ದು. ದೇವ್ರ ಮನುಷ್ಯರಿಗೆ ಕಂಡು ಹಿಡೀರಿ. 12 ಮಂದಿ ಶಿಷ್ಯರ್ದಾಗ ತಂಗ್ಯಾರ ಹಾಡು ಹಾಡ್ಯಾರ. ಈಗ 12 ಮಂದಿ ಶಿಷ್ಯರ್ದಾಗ ಒಬ್ಬ ಘಾತಕನಂತೇಳಿ. ಈಗ ಈ ಲೋಕದಾಗ ಹೆಂಗಾಗ್ಯದ ಅಂದ್ರ ಒಬ್ಬನೇ ಪಕ್ಕ ದೇವ್ರ ಸೇವಕಿದ್ರ ಈಗ 11 ಮಂದಿ ಘಾತಕರೇ ಆಗೋಗ್ಯಾವ. ಸೇವೆ ಒಂದು ಬಿಸ್ನೆಸ್ ಆಗೋಗ್ಯಾವ. ಸೇವೆ ಅಂದ್ರೆ ಮುಳ್ಳಿನ ಹಾಸಿಗೆದ ಸುಮ್ಮನಲ್ಲ. ನಾ ಇತ್ ಕಡೆ ಆರಾಧನೆ ಮಾಡಿ ಮಹಾರಾಷ್ಟ್ರ ಕಡೆ ಹೋಗಿ ಸೇವೆ ಮಾಡ್ತೇನೆ. ನನಗೆ ಏಜಿ ಚರ್ಚಿನ 12 ಲಕ್ಷ ರೂಪಾಯಿ ಚೆಕ್ ಬರ್ದ್ರ ಬಿ ನಾ ತಗೊಂಡಿಲ್ಲ. ಬೇರೆ ಯಾರಾದ್ರೂ ಟಪ್ನೆ ತಗೊಂಡ್ ಮನೆ ಕಟ್ಟಿ ಭಜನೆ ಹಾಕತ್ತ ಆರಾಮ್ಸಂಗ್ ಮನೆಗೆ ಇರ್ತಿರದೆ ನಮ್ ಹೆಸರ್ಲಾಗ್ಲಿಲ್ಲ ಅಂತ ಹೇಳಿ. ನಾಳೆಗೆ ನಾವು ಸತ್ಯವಂದ್ರೆ ದೇವರಿಗೆ ಲೆಕ್ಕ ಕೊಡೋದಲ್ಲ. ನೆನ್ಪಿಟ್ಕೋರಿ ಮಗ, ನಿನ್ನ ಕಡೆಯಿಂದ ರಕ್ತ ಸುರಿಸಿದೆ, ನಿನ್ನ ಕಡೆಯಿಂದ ಪ್ರಾಣ ಕೊಟ್ಟಿದೆ, ನೀ ನನ್ನ ಕಡೆಯಿಂದ ಏನ್ ಮಾಡಿದೆ ಅಂದ್ರೆ ದೇವ್ರಿಗೆ ಏನು ಉತ್ತರ ಕೊಡೋರ್ ಮಗ. ನಾವು ಆರಾಧನೆ ಮಾಡಿದೆ ಅನ್ಬೇಕು. ಏನನ್ಬೇಕು ಅಂದ್ರೆ ಮಳಕಲುರಿ ಕಣ್ಣೀರಿನಿಂದ ಆರಾಧಿಸುವೆನು, ಪ್ರಾರ್ಥಿಸುವೆನು. ಮಳಕಲ್ ಬಿ ಊರಲ್ಲಿ, ಕೈಗಳು ಬಿ ಅಬ್ಸಲಿ, ಮತ್ ಕಣ್ಣೀರ್ ಯಾಕ ಫಸಿನ ಬಿ ಬರಲ್ಲ. ಫ್ಯಾನ್ ಹಚ್ಚಿದೇವಿ. ಮತ್ ಆರಾಧಿಸುವೆನು ನಾನು ಅಂತೇವೆ. ನೀನು ಬಿ ಎಂಬಲ್ಲೇವ ನಾನು ಅಂದ್ರೆ ಖರೆ ಹಾಳತ್ತಿದೇವ, ಸುಮ್ಮನೆ ಹಾಳತ್ತಿದೇವ. ಹಾಡಿನ ತಕ್ಕ ನಾವು ನಡಿಬೇಕಾ ನಡಿಬಾರ್ದು? ಜಪದಾಗ ಯಾಗ ಆಮೇಲಲ್ಲೋ ಅಂತದ ಜೀವ ಇಲ್ಲ. ವಾಕ್ಯ ಓದಪ್ಪ, ನಾವೇ ಟೈಮ್ ಅದ ಮತ್ತೆ ಹೋದ
ಅಂದ್ರ ಒಂದು ಪಟ್ಟಣದಾಗ ಸೋದೋಮ್ ಗೋಮರ್ ಪಟ್ಟಣದಾಗ ಆರಾಧನೆ ಬಿ ಇಲ್ಲ, ಪ್ರಾರ್ಥನೆ ಬಿ ಇಲ್ಲ. ಸೋದೋಮ್ ಗೋಮರ್ ಪಟ್ಟಣದಾಗ ಆರಾಧನೆ ಇಲ್ಲ, ಪ್ರಾರ್ಥನೆ ಇಲ್ಲ, ಖಾಲಿ ಪಾಪ ಅದ. ಕರೆಕ್ಟ್ ಪಾಸ್ಟರ್ ಸಾಬ್ರೆ? ನಿನ್ವೆ ಪಟ್ಟಣದಾಗ ಬಿ ಆರಾಧನೆ ಮಾಡೋ ವ್ಯಕ್ತಿಗಳಿಲ್ಲ, ಪ್ರಾರ್ಥನೆ ಮಾಡೋ ವ್ಯಕ್ತಿಗಳಿಲ್ಲ, ಅಲ್ಲಿ ಬಿ ಪಾಪ ತುಂಬ ಹೋಗ್ಯಾರ. ಸೋದೋಮ್ ಗೋಮರ್ ಪಟ್ಟಣಕ್ಕ ದೇವದೂತರು ಹೋಗ್ಯಾರ ನಾಶ ಮಾಡಾರ. ಹೋಗ್ಯಾರ ಹೋಗಿಲ್ಲ? ಅಲ್ಲಿ ಲೋಟು ಒಂದು ಕುಟುಂಬಕ್ಕೆ ದೇವ್ರು ಬದುಕಿಸ್ಯಾರ. ಅವ್ರು ಬಿ ಪಾಪದಾಗ ಬಿದ್ದೋಗ್ಯಾರ. ಹಿಂದಕ್ಕೆ ತಿರುಗಿ ನೋಡ್ಬೇಡ ಅಂದ್ರೆ ಬಿ ಅವ್ರು ನೋಡಿ ಉಪ್ಪಿನ ಕಂಬ ಆಗಿಲ್ಲ. ಈಗ ಮತ್ತ ಆ ಸೋದೋಮ್ ಗೋಮರ್ ಪಟ್ಟಣ ಮೇಲೆ ಬೆಂಕಿ ಗಂಧಕ್ಕೆ ಸುರಿದಿಲ್ಲ. ಪಾಪವು ಕೊಡುವುದು ಸಂಬಳ ಮರಣ ಕೊನೆ ಅದ ಮಗ. ಇನ್ನ ನಾವು ಯೇಸು ಸ್ವಾಮಿ ನಂಬಿದೆವು, ಕೆಲವರಿಗೆ ಬ್ಯಾಪ್ಟಿಸಮ್ ಆಗಿಲ್ಲ, ಇನ್ನ ನಾವು ಏಸ್ ದಿನ ಪಾಪದಾಗಿರಲಿ? ಹೇಳ್ರಿ, ಪಾಪವು ಕೊಡುವುದು ಸಂಬಳ ಮರಣ. ದೇವದೂತರು ಎಲ್ಲಿಗೆ ಹೋಗ್ಯಾರ? ಸೋದೋಮ್ ಗೋಮರ ಪಟ್ಟಣ ನಾಶ ಮಾಡಕ್ ಹೋಗ್ಯಾರ. ಆದ್ರೆ ನಿನ್ವೆ ಪಟ್ಟಣದಾಗ ಪಾಪ ತಗೊಂಡ್ ಹೋಗ್ಯಾರ. ಈ ನಿನ್ವೆ ಪಟ್ಟಣದಾಗ ಪ್ರಾರ್ಥನೆ ಮಾಡೋದಿಲ್ಲ, ಆರಾಧನೆ ಮಾಡೋದಿಲ್ಲ, ದೇವ್ರಿಗೆ ಘನಪಡಿಸೋರು ಯಾರು ಬಿನೇ ಇಲ್ಲ. ದೇವ್ರಿಗೆ ಘನಪಡಿಸಂತ ಜನ ಇಲ್ಲ. ಅಲ್ಲಿಗೆ ದೇವ್ರ ಏನ್ ಮಾಡ್ಯಾರ? ದೇವದೂತರಿಗೆ ಕಳಿಸಿಲ್ಲ. ಯಾರಿಗೆ ಕಳ್ಸ್ಯಾರ? ದೇವ್ರ ಮನುಷ್ಯ. ಯಾರಿಗೆ ಕಳ್ಸ್ಯಾರ ಹೇಳ್ರಿ? ಅಲ್ರಿ, ಯಾರಿಗೆ ಕಳ್ಸ್ಯಾರ? ಇನ್ನೊಂದು 5 ಇಲ್ಲ 7 ನಿಮಿಷದ ಮುಗಿಸ್ತಿದ್ರೆ 10 ನಿಮಿಷ ಲಾಸ್ಟ್ ಟೈಮ್ ನೋಡ್ರಿ, ಓಕೆನಾ? ಯಾರಿಗೆ ಕಳ್ಸ್ಯಾರ? ಗಚ್ಚಿ ಅಂದ್ರೆ ಯಾರಿಗೆ ಕಳ್ಸ್ಯಾರ? ದೇವ್ರ ಮನುಷ್ಯ. ಇವನ ನೀ ಎದ್ದ ದೊಡ್ಡ ಪಟ್ಟಣಕ್ಕೆ ಹೋಗ್ ಮಗ, ಆ ಪಟ್ಟಣದ ಪಾಪ ನನಗೆ ಮುಟ್ಟ್ಯದ, 40 ದಿವಸ ಆದ್ಮೇಲೆ ಈ ಪಟ್ಟಣ ಕೆಡವಲ್ ಪಡ್ತದ ಅಂತ ಹೇಳಷ್ಟೇ. ಆದ್ರ ಈ ಯೂನ ಪ್ರವಾದಿ ಬಲಹೀನನಾಗಿದ್ದೀನಿ, ಜೀವ ಕಂಜಂತ ವ್ಯಕ್ತಿ, ಜನರಿಗೆ ಭಯ ಪಡಂತ ವ್ಯಕ್ತಿ, ದೇವ್ರ ಮಾತು ಕೇಳದಂಗ ಎಲ್ಲಿಗೆ ಹೊಡಿ ನಡೆದನ? ತಾರ್ಸಿಸ್. ಎಲ್ಲಿಗೆ? ಎಲ್ಲಿಗೆ ಹೊಡಿ ನಡೆದನ? ತಾರ್ಸಿಸ್. ಅವನಿಗೆ ಯಾರು ನೋಡ್ಯಾರ? ಗಚ್ಚೇನ್ ಯಾರು ನೋಡ್ಯಾರ? ಎಲ್ಲರೂ ಒಮ್ಮೆ ಯಾರು ನೋಡ್ಯಾರ? ಏಸ್ ಕಣ್ಣವ ದೇವರಿಗೆ? ಹಜರ ಬೈಬಲ್ ಪ್ರಕಾರ ಹೇಳ್ಬೇಕು. ನೀವು ಯಾರು ಸ್ವರೂಪ ಇದ್ದೀರಿ? ಏಸ್ ಕಣ್ಣವ ದೇವರಿಗೆ? ನಿಜ ಗಚ್ಚೇನ್ ರೇಸ್ ಕಣ್ಣವ? ಗಚ್ಚೇನ್ ರೇಸ್ ಕಣ್ಣವ? ಜಕರಿಯ 4:10 ತೆಗಿರಿ. ಮತ್ತ ಏನ್ ಮಲಕಿ ಇರ್ತಾವ, ಮಲಕಿ ಜಕರಿ ಇರ್ತಾವ. ತೋಲ್ ಹುಡುಕ್ಬಿಟ್ಟು ತಲೆಗೆ ಏನ್ ಹುಡುಕಿನ ಕ್ರಿಸ್ತರಿಗೆ ಇಲ್ಲಿರ್ಬೇಕ ಬರ್ದಿನ ವಾಕ್ಯ. ಜಕರಿಯ ಮಲಕಿಯಿಂದ ಮತ್ತ ಏನ್ ಮಲಕಿ, ಮಲಕಿ ಹಿಂದೆ ಜಕರಿಯ ಸಿಕ್ತಾ? 4ನೇ 10ನೇ ವಚನ ಓದು. ಮೈಕಿನ ಗೊತ್ತಿರ? ಮೈಕ್ ಇಲ್ಲ ಓದಿರ್ತಾರೆ. ಜಕರಿಯ 4:10, 4ನೇ ಅಧ್ಯಾಯ 10ನೇ ವಚನ. ಈ ದೀಪಗಳಿಂದ ಸೂಚಿತವಾದ ಅನ್ನಲ್ಲ, ಈ ದೀಪಗಳಿಂದ ಈ ದೀಪಗಳಿಂದ ಸೂಚಿತವಾದ ಯೆಹೋವನ 7 ಕಣ್ಣುಗಳು. ಎಸ್ ಕಣ್ಣು? ಎಸ್ ಕಣ್ಣು? ಇದ ಇದಕ್ಕೆ ಗ್ರೇಸ್ ಕ್ಯಾಲೆಂಡರ್ ಮುಚ್ಚಿಕ್ಕಿದೆ. ಎಸ್ ಕಣ್ಣು? 7 ಕಣ್ಣುಗಳು. ಎಸ್ ಕಣ್ಣು? ಅಟ್ಟೆ ಸಾಕು. ನಾವು ಮತ್ತೆ ದೀಪ ಹೋದ್ರೆ ಬೆಳಗಾಯ್ತು. ನೀವ್ ಯಾರು ಬಿ ಇರಲ್ಲ, ಮಾತು 2-3 ಕೇಳ್ತಿರುವ ಆಕೆ. ಎಸ್ ಕಣ್ಣವ? 666 ಯಾರ ಸಂಖ್ಯೆ ಅದ? 777. ಜೀಸಸ್ ಇಸ್ ಕಮಿಂಗ್ ಸೂನ್. ಚಪ್ಪಾಳೆ ತಡಬೇಕು ಜೋರ. 6ನೇ ಸಂಖ್ಯೆ ಸೈತಾನಂದಿದ್ರ, 7ನೇ ಸಂಖ್ಯೆ ನಮ್ಮ ಅಪ್ಪನದ ಆತೆ ಯೇಸು ಕ್ರಿಸ್ತ. ಚಪ್ಪಾಳೆ ತಡಬೇಕು ಜೋರಾಗಿ. ಎಸ್ ಕಣ್ಣವ? ನಿನ್ವೆ ಪಟ್ಟಣಕ್ಕೆ ಯಾರು ನೋಡ್ಯವ? ದೇವ್ರು. ಅಲ್ಲ ಪಾಪ ದೇವ್ರ ಸನ್ನಿಧಿಗೆ ಮುಟ್ಟದ. ಆ ಜನರು ದುರ್ನಡತೆ ದೇವ್ರ ಸನ್ನಿಧಿಗೆ ಮುಟ್ಟದ. ದೇವ್ರ ಮನುಷ್ಯಗಲತ್ತರ ಹೋಗ ದೊಡ್ಡ ಪಟ್ಟಣಕ್ಕ ಹೋಗಿ ಏನ್ ಮಾಡು? 40 ದಿವಸ ಆದ್ಮೇಲೆ ಆ ಪಟ್ಟಣ ಕೆಡವಲ್ ಬರ್ತಾರ ಅಷ್ಟೇ. ಇವ ಏನ್ ಮಾಡಂತಾನ? ದೇವ್ರ ಮಾತು ಕೇಳಲ್ದ, ತನ್ನ ಮನಸ್ಸಿಗೆ ಬಂದಿನಂಗ ನಾ ಬಚಿಸ್ಬೇಕು ನನ್ನ ಹೊಡೆದಾಗ್ತಾವಲ್ಲ ಜನ ಅಂತ ಹೇಳಿ ಜಾಜಿನ ಕುಂತಿ ಬೇರೆ ದೇಶಕ್ಕೆ ತಾರ್ಸಿಸಿಗೆ ಪ್ರಯಾಣ ಮಾಡತ್ತ. ಅವ ಜಾಜಿನ ಕಾಲಿತ್ತಿಲಿಕ್ಕೆ ಸಮುದ್ರ ಏನಾಗದ? ಅಲ್ಲಲ್ಲ,
ನೀವು ಕೊಲ್ಲಲ್ಲ ಅನ್ಬಾರ್ದು ನನ್ನ ಅಲ್ಲಲ್ಲ ಕೊಲ್ಲಲ್ಲ ಯಾರಿಗೂ ಕೊಲ್ಲಲ್ಲ ಹೇಳತ್ತೆ ವಾಕ್ಯ ಅಷ್ಟೇ. ಹಿಂಗಿರೋರು ಭಾಳ ಡೇಂಜರ್ ನೋಡ್ರಿ. ತಕ್ಕೋತಾ ಇರ್ಬೇಕು ದೇವ್ರ ಮಕ್ಕಳು. ಅಲ್ಲಲ್ಲ ಕೊಲ್ಲಲ್ಲ. ಇವ್ರು ಸಾಬರು ನಿದ್ದೆ ಮಾಡತ್ತಾರ. ಸಮುದ್ರ ಅಲ್ಲಲ್ಲ ಕೊಲ್ಲಲ್ಲ ಆಗ್ಲತ್ತದ, ಮುಳುಗೋಗಂತ ಸ್ಥಿತಿ ಬಂದದ. ಅದರಲ್ಲಿ ಅನ್ಯ ಜನರ ಯಾರ ದೇವ್ರಿಗೆ ಅವ್ರು ಜಪ ಮಾಡತ್ತ. ಮಳಕಲುರಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡತ್ತ. ನಿಂತದ ಸಮುದ್ರ. ನಮ್ಮ ಪ್ರಭುವಾದ యేసయ్య ದೇವರು, ಈ ಕಲ್ಲು ದೇವರೆಲ್ಲ ವ್ಯರ್ಥವು. ಏಟ್ ಬಾಕ್ಲೂರದಲ್ಲಿ ಸಮುದ್ರ ಯಾಕೋ ಒಟ್ಟು ಸಮುದ್ರ ಶಾಂತ ಆಗಲ್ಲ ಹೊಂಟದ. ಏನ್ ಮಾಡ್ಬೇಕು ಅಂತ ಹೇಳಿ ಚಿಟ್ಟಿ ಹಾಕ್ಯಾವ. ಏನ್ ಮಾಡ್ಯಾವ? ಯಾರ ಹೆಸರು ಬಂದ ಚಿಟ್ಟಿ? ದೇವ್ರ ಮನುಷ್ಯನ ಹೆಸರು. ಇವನ ಪ್ರಭು ಬೋಲೆ ಸಿಕ್ಕಿ ಇವನ ಯಾರಪ್ಪ ನೀನು ಈಡ್ ಚಂದ ಮಂದ್ಕೊಂಡಿದ್ದೆ ಎಲ್ಲೆಲ್ಲಿ ಬಂದಿದೆ ಅಂದ್ರೆ ಆಗಂತಾನ. ನಾನು ದೇವ್ರ ಸೇವಾಕಿದ್ದಿದೆ. ನಾನು ನಿನಗೆ ಪಟ್ಟಣ ದೇವ್ರ ಹೋಗಂದ್ರ ತಾರ್ಸಿಸಿ ಹೊಡೆದು ನಡೆದಿದೆ. ಆದ್ರೆ ಈ ಸಮುದ್ರ ಶಾಂತ ಆಗ್ಬೇಕಾದ್ರ ನನ್ನ ಕೈ ಕಾಲು ಹಿಡಿದಿದ್ರಾಗ ಏನ್ ಮಾಡ್ರಿ? ಹಾರೋಡ್ರಿ, ಬಿಟ್ಟಾಕ್ರಿ. ಬಿದರ್ ಭಾಷೆದಾಗ ಹೇಳಿದ್ದೆ ನಾನು, ಬಿಟ್ಟಾಕ್ರಿ. ಯಾಕೆ ಇವನೇ ಟಣ್ಣಂತ ಹಿಡಿಬೇಕು? ಇಲ್ಲ, ಇವ ಹಿಡಿಬೇಕು ಟಣ್ಣಂತ. ಅವನಿಗೆ ಯಾರು ಬಿಟ್ಟಾಕ್ಬೇಕು? ಬಾಯ ನಾ ತಣ್ಣಂತ ಹಿಡಿಬೇಕು. ನನಗೆ ಮುಖ್ಯಕ್ರ ಅನ್ಬೇಕಲ್ಲ ನಿಮಗ. ಅವ ಹಿಡಿಬೇಕು ಟಣ್ಣಂತ. ಅವ ಪಾಪ ಮಾಡ್ಯಾನ, ದೇವ್ರಿಗೆ ನೋಡಿ ಹೊಂಟ್ಕೊಂಡು ದೂರ ಆಗ್ಯಾನ. ಅವ ಹಿಡಿಬೇಕು. ಧೈರ್ಯ ಆಗ್ಬೇಕಲ್ಲ ಅವನಿಗೆ. ಈ ಸಮುದ್ರ ಶಾಂತ ಆಗ್ಬೇಕಾದ್ರೆ ನಾನು ಕೈ ಕಾಲು ಕಟ್ಟೆ ಹಿಡ್ದಿ ಸಮುದ್ರದಾಗ ಭೇಟಿ ಹಾಕ್ರಿ ಅಂತ. ಅವ್ರು ಏನ್ ಮಾಡೋ ಕೈ ಕಾಲು ಹಿಡಿದು ಶಾರ್ಟ್ ಕಟ್ ಹೋಯ್ತೆ ಟೈಮ್ ಇಲ್ಲ. ಅದಕ್ಕೆ ನಿಮ್ಗೆ ಒಳ್ಳೆ ಮೆಸೇಜ್ ತರಂತ ನಾನು ಹೇಳಾಯ್ತು. ಆತ್ಮದಾಗ ಕೂದಿಲತ್ತದ. ಇನ್ನೊಂದ ವಾಕ್ಯ ನಿಮಗೆ ಜೀವ ಕೊಡ್ತದ. ವಾಕ್ಯ ನಿಮಗೆ ರಕ್ಷಿಸ್ತದ. ಅವ ಪಾಸ್ಟರ್ ನನ್ನ ಮುಂದೆ ನನ್ನ ಕೈ ಕೆಳಗೊಂದು 16-17 ಮಂದಿ ಸೇವಕರಾಗ್ಯಾರ. ಆ ಊರಿಗೆ ಹೋಯ್ತೆ. ಎಲ್ಲರ ಮಹಾರಾಷ್ಟ್ರ ಇತ್ತಂದ್ರೆ ಅಲ್ಲೊಬ್ಬನಿಗೆ ಪಾಸ್ಟರ್ ರೆಡಿ ಮಾಡ್ತೆ, ಅವನಿಗೆ ಬಿಟ್ಟು ಕೊಡ್ತೆ, ಮತ್ತೊಂದು ಕಡೆ ಹೋಯ್ತೆ. ಅಲ್ಲೊಬ್ಬನಿಗೆ ರೆಡಿ ಮಾಡ್ತೆ, ಮತ್ತೊಂದು ಕಡೆ ಹೋಯ್ತೆ. ಹಿಂಗೆಲ್ಲ ನನಗೊಂದು ವರ ಏನದಂದ್ರೆ ದೇವ್ರು ಅಪಸ್ತೋಲಿಕನಾಗಿ ನೇಮಿಸಿನಾಗ ಯಾರಿಗೆ ಪ್ರೇರಣೆ ಮಾಡಿ ಸೇವೆದಾಗ ನಿಂದ್ರಿಂದ ನಾವು ದೊಡ್ಡ ಸೇವಕ ಆಗೋಯ್ತು. ಅವ ಅಂಗಳ ಹಿಂಗೆ ನಮ್ ಕೂಡ ಇದ್ದ ವ್ಯಕ್ತಿ ಚಂದ ಸೇವೆದಾಗ ಆಗ್ಯಾನ. ಸರ್ 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 ನಾ ಗುಬರ್ದಾಗ ಹೋಗಿದ್ದೆ ಬೆಂಗಳೂರಿಗೆ ಅಂತ ಹೇಳಿ ಖುಷಿ ಪಡಿಲತ್ತಾನ. ಜನ ಸಾವುಕಾರ ಆಗ ಗುಬರ್ದಾಗ ಹೋಗಿದ್ದೆ. ಯಾರಿಗೆ ಹೇಳತ್ತೀವಿ ಅಂದೆ? ಯಾರಿಗೆ ಹೇಳತ್ತೀವಿ? ನೀ ಗುಬರ್ದಾಗ ಹೋದ್ರೆ ಮತ್ತೆ ಕೆಳಗೆ ಇಳಿತಿ. ನಾ ಬೈಬಲ್ದಾಗ ಕುಂತಿ ಪರಲೋಕಕ್ಕೆ ನಡೆದಿದೆ. ಚಪ್ಪಾಳೆ ರಕ್ಷಿಸಲು ನಿನ್ನ ಪ್ರಾಪರ್ಟಿ ರಕ್ಷಿಸಲು ನಿನಗೆ ರಕ್ಷಿಸುವಂತ ದೇವ್ರು ಯಾರು? ಯೇಸು ಕ್ರಿಸ್ತ ಮಗ. ಚಪ್ಪಾಳೆ ತಡಬೇಕು ಜೋರಾಗಿ. ಹಲ್ಲೆಲೂಯಾ. ಬೋಲೆ ಯೇಸು ಮಸೀಹಿ. ಬಾರ ₹1,00,000 ಚೆಕ್ ಕೊಟ್ಟಿದ್ದೀವಿ. ಸುಳ್ಳಾಡಿ ಸೇವೆ ಮಾಡೋದಕ್ಕಿಂತ ಖಾರ ರೊಟ್ಟಿ ಉಂಡಿ ಸತ್ಯ ಸೇವೆ ಸಾಕ. ನಾನು ಎಲ್ಲ ಹೋದ್ರೆ ಅರ್ಧನೇ ಮಾಡ್ತೇವೆ. ಪಾನ್ಸೆ ಕೊಳ್ಳಿ, ಛಸ್ಸೆ ಕೊಳ್ಳಿ ತಪ್ಪು ಹೊಡಿತೇವೆ. ನನ್ನ ಸೌಂಡ್ ಸಿಸ್ಟಮ್ ಬಿ ಖರಾಬ್ ಆಗೋಗ್ಯ. ಅವನಿಗೆ ಸುಧಾಕರಿ ಹೇಳಿದೆ ತಗೊಂಬೋರಪ್ಪ, ನನ್ನ ಮೇಲೆ ಎಲ್ಲ ಖರಾಬ್ ಹೋಗ್ಯ. ಗಾಡಿ ಬಿ ಖರಾಬ್ ಆಗೋಗ್ಯದ. ಕಾರ್ ಮನೆ ಮುಂದೆ ಅದ. ಮಹಾರಾಷ್ಟ್ರಕ್ಕೆ ಹೋಗ್ಲಕ್ಕಾಗಲ್ಲ ಹೊಂಟದ. ಟೈರ್ ಹೋಗ್ಯ, ಇಂಜನ್ ಖರಾಬ್. ಮತ್ತೊಬ್ಬ ಸೇವಕ್ ಕೊಟ್ಟನ್ 2 ವೀಲರ್ ಅದು ಖರಾಬ್. ಎಲ್ಲನೇ ಖರಾಬ್. ಖರೀದಿಗೆ ನನ್ನ ಒಳಗೆ ಯೇಸು ಕ್ರಿಸ್ತನ ಇವತ್ತು ಆತನ ವಾಕ್ಯದಿಂದ ನೀವು ಶುದ್ಧರಾಗ್ಲತ್ತೀರಿ. ಚಪ್ಪಾಳೆ ತಡಬೇಕು ಜೋರಾಗಿ. ಗಿರಣು ಸೂರ್ಯಕ್ಕೆ ಹಿಡಿತಾರೆ. ಮನುಷ್ಯರಿಗೆ ಹಿಡಿಯಕ್ಕಿಂತ ಪೈಲೆ ಸೂರ್ಯಕ್ಕೆ ಹಿಡಿತಾನೆ. ಯಾಕ? ಲೋಕಕ್ಕೆ ಕತ್ತಲ ಕೆಡಕ್ಬೇಕಂತ ಹೇಳಿ. ಸುಳ್ಳೆ ಸೇವೆ ಮಾಡೋರ್ ಬಳಿ ಏನು ಕಮ್ಮಿ ಇರಲ್ಲ. ಸತ್ಯ ಸೇವಕರಿಗೆ ಬಹಳ ಕಷ್ಟ ಬರ್ತಾವ. ಅದನ್ನ ಕುನದ ನಾನು ಉಮರಾಗ್ಲತ್ತ ಸೇವೆದ ಸತ್ಯ. ಈಗ ಆರೋನುಗ ಒಂದು ಮೂರ್ತಿ ಮಾಡಕ್ ಬಂಗಾರ ಬಳಿ ಕೊಟ್ಟವೆ, ಕಿವೆಗಿಂದು ಹೂವ ಕೊಟ್ಟವೆ, ಕೊಳ್ಳಗಿಂದು ಬಂಗಾರ ಪಟ್ಟಿಲ್ಲ. ನಾ ಈಗ ಸೇವೆ ಮಾಡಕ್ ಒಂದು ಕಿವೆಗಿಂದ ಹೂವ ಕೊಡ ಯಾರ? ನನ್ಗೆ ಮೈಯೆಲ್ಲ ಹೊಡೆದು ಅವ್ರ ಶಕ್ತಿ ಇಲ್ಲ. ಇವ ಯಾಕೋ ಬಂಗಾರ ಕಿರಕ್ ಬಂದ. ಇವ ಯಾವ ಪಾಸ್ಟ್ ಮೂರ್ತಿ ಮಾಡಕ್ಕ ಎಲ್ಲ ಬಂಗಾರ ಪಟ್ಟಕ್ಕೆ ಸೇವೆ ಮಾಡಕ್ ಡಿಜೆ ಹಚ್ಚಿ ಕುಣಿತಾನ. ₹35,000 ಕೊಟ್ಟು ಮಗ ಭಜನೆ ಹಾಕಿ ಸೌಕರ್ ಮಂದಿ ಮನೆ ಭಜನೆ ಮನೆಗೆ ನಡೆದೆ. ನನಗೆ ಮರುದಿನ ಆರಾಧನೆ ಮಹಾರಾಷ್ಟ್ರಕ್ಕೆ ಹೋಗೋದು.
5,000 ಜೋಬಿನಾಗ ಇಟ್ಟಿದ್ರಿ ಸರ್. ಅದಕ್ಕೆ ಗರೀಬರ ಮನೆಗೆ ಒಳ್ಳಕ್ ಹೋಗ್ಬೇಕು, ಸಾವುಕಾರ ಮನೆಗೆ. ಹಂಗಂದ್ರೆ ಸಾವುಕಾರ ಇದ್ದರೆ ಸಿಟ್ಟು ಬಂದದಿಗಿನ ಎಲ್ಲರೂ ಹಂಗೆ ಇರಲ್ರ. ಅಲ್ಲ ನೀವು ಹೋಗಿ ಬಿಡ್ರಿ, ಅವ್ ನಮ್ ಕಷ್ಟ ನಮ್ಗೆ ಇರ್ತಾವ. ದೇವ್ರ ಮಾತಿನ ಕಡೆ ಹೋಗ್ರಿ. ಬೋಲೆ ಸಿಂಹಸಿಕ್ಕಿ ಈ ಇವನ ಅಂತ छिಡಿಬೇಕು ಸಮುದ್ರದ छिಡ್ದಿಲ್ಲ. ನನ್ನ ಕೈ ಕಾಲು ಹಿಡಿದು ಒಳಗೆ ಬಿಟ್ಟೆಕ್ ಅಂದ್ರೆ ಹಾಕ್ಯವ ವೈದ್ಯ ಬಿಟ್ಟೆಕ್ ತಿಳ್ಕಿ. ಮೀನಿಗೆ ದೇವ್ರ ಅಪ್ಪಣೆ ಕೊಟ್ಟಾರ ಕೊಟ್ಟಿಲ್ಲ? ಮೀನ್ ನುಗ್ಗಕ್ಕೆಲ್ಲ ನುಗ್ಗಿಕ್ಕಿಲ್ಲ. ನೀವು ಮೀನಿಗೆ ನುಗ್ಗಲತ್ತಿರ್ಬೇಕು, ಸಣ್ಣ ಸಣ್ಣ ಮೀನಿಗೆ. ದೊಡ್ಡ ದೊಡ್ಡ ಮೀನ್ ನಮಗ್ ನುಗ್ತಾವ, ನೆನ್ಪಿಟ್ಕೊಂಡು. ನುಂಗ್ಯದ ನುಗ್ಗಿಲ್ಲ. ಅದು ವೈದ್ಯ ಎಲ್ಲಿ ಕಾರ್ಯದ? ಸುತ್ತ ಸಂಸಾರದಲ್ಲಿ ಯಾವ ದಡ್ಡಿಗೆ ಕಾರ್ಯದ? ನಿನ್ವೆ ಪಟ್ಟಣ ದಡ್ಡಿಗೆ ಕಾರ್ಯದ ಅದು. ವೈದ್ ಆಚೆ ತಾರ್ಶಿಸಿನ ದಡ್ಡಿಗೆ ಕಾರ್ಯ ಇಲ್ಲ. ಎಲ್ಲಿ ಕಾರ್ಯದ? ಹೋಗಿ ಎಲ್ಲೇದು ಬಂದಿದ್ದ ಅಲ್ಲೇ ಕಪ್ಪದ ಕಾರ್ಯಕ್ರಮ ಅಲ್ಲಿ ಎದ್ದಿ ಅವ ಕಾರ್ಯಕ್ರಮಕ್ಕೆ ಪೈಲೆ ಹೊಟ್ಟೆಗೆ 2ನೇ ದಿನಕ್ಕೆ ಪ್ರೇರ್ ಮಾಡ್ಯಾನ. ಏನಂತ? ದೇವರೇ, ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟನು, ಆತನು ನನಗೆ ಸದುತ್ತರವನ್ನು. ನೀನಿನ ಹೊಟ್ಟೆ ಜಪ ಮಾಡತಾನ. ಏನ್ ಮಾಡತಾನ? ಈಗ ನಮ್ಮ ಮನೆ ಧ್ಯಾನವ ಎಸಿ ಅವ ಗತಿಗೆ ಜಪ ಮಾಡಲ್ಲ. ಕಷ್ಟ ಬಂದ ಎಸಯ್ಯ ಎಸಯ್ಯ ಎಸಯ್ಯ, ಸುಖ ಐತಿನ ಸುಖ ಒಂದು ಶಾಂತ ಮಾಡ್ಕೋತೇವಿ. हालेलुया, बोले यीशु मसीह की आज बोले यीशु मसीह की। ಆ ಥಡ್ಡಿಗೆ ಕಾರ್ಯಕ್ಕೆ ಅವ ಎಲ್ಲಿಗೆ ಹೋಗಿ ನಿನ್ವೆ ಪಟ್ಟಣಕ್ಕ ಟೈಮ್ ಆಯ್ತು. ಅವ ಎಲ್ಲಿಗೆ ಹೋಗ್ಯಾನ? ನಿನ್ವೆ ಪಟ್ಟಣಕ್ಕೆ ಹೋಗ್ಯಾನ. ನಿನ್ವೆ ಪಟ್ಟಣಕ್ಕೆ ಹೋಗಿನಾಗ ಅಲ್ಲಿ ಹೋಗಿ 1 ಗಂಟೆ ವಾಕ್ಯ ಹೇಳಿನ. ನಿನ್ವೆ ಪಟ್ಟಣದಲ್ಲಿ ಕೇಳ್ರಿ, 40 ದಿವಸ ಆದ್ಮೇಲೆ ಈ ಪಟ್ಟಣ ಚಾಡ್ಬಲ್ ಪಡ್ತದೆ. ಅವಟ್ ಹೇಳ್ಯಾನ. ಅವತ್ ಮಾತು ಕೇಳ್ತಿಲ್ಕಿ ಅಲ್ಲಿ ರಾಜ ಬಿ ಎದ್ದ ಮ್ಯಾಗೆ ನಿಲ್ವಂಗಿ ತೆಗೆದ ಗೋಣೆ ತಗ ಸುತ್ಕೊಂಡು ಬೂದಿ ಹಾಕೊಂಡು ಉಪವಾಸ ಮಾಡ್ಯಾನ ಮಾಡಿಲ್ಲ. ಅಲ್ಲಿ ಜನರಿಗೆ ಹೇಳ, ಸಣ್ಣರು ಬಿ ಉಪವಾಸ ಮಾಡು, ದೊಡ್ಡರು ಬಿ ಉಪವಾಸ ಮಾಡು, ಮತ್ತಿಲ್ಲ ದನಗಳಿಗೆ ಬಿ ಏನ್ ಬಿ ಹಾಕಿ ಮಾಡ್ರಿ, ಎಲ್ಲರನ್ನೇ ಉಪವಾಸ ಮಾಡಾರ ಅಂತ ಹೇಳಿ ಅವ್ರು ಪಶ್ಚಾತ್ತಾಪ ಪಟ್ಟು ಉಪವಾಸ ಮಾಡ್ಯಾರ. ಚಪ್ಪಾಳೆ ತಡಬೇಕು ಜೋರಾಗಿ. ಸೋದೋಮ್ ಗೊಮೋರ ಪಟ್ಟಣ ನಾಶ ಆಗ್ಯಾದ, ನಿನ್ವೆ ಪಟ್ಟಣ ರಕ್ಷಿಸಲ್ಪಡ್ಲತ್ತ. ದೇವದೂತರು ಹೋಗಿನ ಪಟ್ಟಣ ನಾಶವಾಗ್ಯದ, ದೇವ್ರ ಮನುಷ್ಯ ಹೋಗಿನ ಪಟ್ಟಣ ರಕ್ಷಿಸಲ್ಪಟ್ಟದ. ಚಪ್ಪಾಳೆ ತಡಬೇಕು ಜೋರಾಗಿ. ನಾವು ದೇವ್ರ ಮನುಷ್ಯ ಇದ್ದೇವ? ಎಲ್ಲ ಸುಮ್ಮನೆ ಯಾವ್ದಾದ್ರು ಡೂಪ್ಲಿಕೇಟ್ ಬಂಡಲ್ ಹೊಡೆದಿ ಹೌದವಾ ಅಲ್ವಾ ಚೆನ್ನಾಗಿದ್ದೀರಾ ಅಂತ ಹೋಗ ಕಂಡು ಹಿಡೀರಿ ಇರಂತೆ ಕಾಲ. ಗುಬರ್ದಾಗ ಬಂದು ಹಿಡಿತಿರ್ಕಿ ಬಹಳ ದೊಡ್ಡ ಸೇವಕರು. ಅವ್ ಆಕೆ ಹೇಳಬೇಕಾಗಿಲ್ಲ, ಬಹಳ ದೊಡ್ಡ ಸೇವಕರು. ಯಾವರ ಸೈಕಲ್ ಮ್ಯಾಗ ವಾಕ್ಯ ಇಟ್ಕೊಂಡ್ ಬರ್ತಾರೆ, ಇಲ್ಲೇ ಯಾವ ಒಳಗ ವಾಕ್ಯದ ಅವನೇ ದೇವ್ರ ಮನುಷ್ಯ. ಚಪ್ಪಾಳೆ ತಡಬೇಕು ಜೋರಾಗಿ. ನಿನ್ವೆ ಪಟ್ಟಣಕ್ಕೆ ಹೋಗಿ ಅಷ್ಟು ಮಾತು ಹೇಳೋಣ ಬಂದಿವ ಗುಡ್ಸಿ ಹಾಯ್ ಹೊಂದ್ಕೊಂತಾನೆ. ಏನ್ ಮಾಡ್ಯಾನ್ರಿ ಅಂದ್ರೆಲ್ಲ? ಏನ್ ಮಾಡ್ಯಾನ? ಮುಗಿಸ್ಲತ್ತಿ 2-3 ನಿಮಿಷದಾಗ ಏನ್ ಮಾಡ್ಯಾನ? ಗುಡ್ಸಿ ಹಾಕೊಂಡ್ ಕುಂತ ಎತ್ತ ನೋಡತಾನ. ನಿನ್ವೆ ಪಟ್ಟಣಕ್ಕೆ ಇಲ್ಲೊಬ್ಬ ನಾ ಇದ್ ಕಡೆ ವಾಕ್ಯ ತೆಲಿ ಹಿಡಿದಂತ ವಿಡಿಯೋ ನಾ ಹೈರಾಣ ಆಗ್ಬಾರ್ದು. ಏನ್ ಶಾಣೆ ಎಲ್ಲ ವಾಕ್ಯಕ್ಕೆ ರಕ್ಷಿಸ್ತಾವಂದ್ರ ನನ್ ತೆಲಿ ಹಿಡಿದಂತ ನಾ ಇದ್ ಕಡೆ ವಾಕ್ಯ ಹೇಳ್ತಾನೆ ತೆಲಿ ಇವತ್ ತೆಲಿನಿಂದ ವಾಕ್ಯ ಹೇಳತ್ತಾನೆ ಒಂದು, ತೆಲಿನಿಂದ ವಾಕ್ಯ ಹೇಳ್ತಾನೆ ಒಂದು. ಮತ್ತೀಗ ಅದ್ರಾಗ ಅರ್ಧ ಕಟ್ಟಾಯ್ತು. ಒಬ್ರಿಗೊಬ್ರು ಶಾಣೆ ಅವ. ಇಬ್ಬರು ಗಂಡ ಹೆಣ್ತಿದ್ದೀವಿ, ಗಂಡ ಬಿ ಮುಗುಡಿ ಹೆಣ್ತಿ ಬಿ ಮುಗುಡಿ. ಮನೆಗೆ ನೆಂಟರು ಬಂದ, ನೀನು ಚಂದ ಹಿಡಿ ಸುದಕ್ಕ. ಮನೆಗೆ ನೆಂಟರು ಬಂದ, ಏನಂತಾನೆ ಹೆಣ್ತಿಗಿ, ನೆಂಟರು ಬಂದ ನೀರು ಕೊಡು ಅನ್ಬೇಕೆ? ಹೇ ಮುಗುಡಿ, ನೆಂಟರು ಬಂದ ನೀರು ಕೊಡು. ಅಕ್ಕಿ ಸುಮ್ಮನೆ ಕುಂತಿಲ್ಲ. ನೀವೇ ಮುಗುಡಿ ಅಂದಿಲ್ಲ. ಇಲ್ಲ ನಮ್ಮ ಅಕ್ಕ ನೋಡ್ಕೊತೀವಿ. ಏ ಮುಗುಡಿ, ಮುಗುಡಿ, ನೆಂಟರು ಬಂದ ಕೊಡು. ನಾ ಈಗ ಉಂಬಲ್ಲ ಮತ್ತೆ ವಿಡಿಯೋ ಕಟ್ ಮಾಡ್ತೀವಿ ಇಲ್ಲ ಇಲ್ಲ. ನನ್ ಮೆಸೇಜ್ ಕೇಳಕ ಬೊಂಬೈ ಮಹಾರಾಷ್ಟ್ರ ಕರೆಸ್ತಾರ. ಪೂನಾಕ್ ಹೋಗ್ಬೇಕು, ಕಿರೇಂದ್ರಕ್ಕೆ ಹೋಗಿಲ್ಲ, ವಾಪಸ್ ಮಾಡಿ. ಇವ್ರ ವಿಡಿಯೋದಾಗ ಯಾರಿಗಾರ ಒಂದು ಆತ್ಮ ರಕ್ಷಿಸಲ್ಪಡ್ತಂದ್ರ ತಲೆ ಹಿಡಿದು ಕಾಲು ಹಿಡಿದು ಹೊಟ್ಟೆ ಹಿಡಿದು ಆ ಗಿಡ ಹಿಡಿದು ಇವೇಟ್ ಶಾಣೆ
ಹೆಂಗ್ ಮಾಡ್ಬೇಕು? ಅವ ಎಲ್ಲಿ ಕುಂತಾನ? ಮಾತಾಡ ಎಲ್ಲಿ ಕುಂತಾನವ? ಒಂದು ಗುಡಿಸೆಗೆ ಎಲ್ಲಿ ಕುಂತಾನ ಮಗ? ಗ್ರೇಸ್ ಕಾಲ್ ಎಲ್ಲಿ ಕುಂತಾನ? ಬಿಸಿಲು ಬಡಿಲಕ್ಕ ಅದ್ರ ಕಪ್ಪಳೆ ಬಂದು ಘಟನೆ ಆಯ್ತು. 40 ದಿನ ಆಯ್ತು. ನಿನವೆ ಪಟ್ಟದ ಕೆಡವಲ್ ಪಟ್ಟದ. ಈಗ ಪ್ರವಾದಿ ಕಡೆ ಹೇಳೇನ ಸುಳ್ಳು ಹೇಳೇನ? ಮಾತಾಡ್ಬೇಕು. ಬಿದೋಗ್ಬೇಕಾ ಬಿಡೋದು? ಕೆಡವಲ್ ಪಡ್ಬೇಕಾ ಪಡಬಾರ್ದು? ಕೆಡವಲ್ ಪಡ್ಬೇಕು. ನಾಶವಾಗ್ಬೇಕು. ದಿನ ಪಟ್ಟ ನಾಶ ಆಗಿ ಜನರ ಕಾಟ ಹೆಚ್ಚಾಯ್ತು. ನೀ ಅಂತ ಪ್ರವಾದಿ ಇದ್ದಿ, ನೀ ಅಂತ ಪ್ರವಾದಿ ಇದ್ದಿ, ನೀ ಅಂತ ಪ್ರವಾದಿ ಇದ್ದಿ. ನೀ ಹೇಳಿದಾಗಿಲ್ಲ ನಿನಗೆ ಪಟ್ಟಣ ಕೆಡವಲ್ ಪಡ್ತಂದಿ. ಎಲ್ಲಿ ಕೆಡವಲ್ ಪಟ್ಟ ಅವ್ನಿಗೆ ಕಿಟಕಿಟಿ ಹೆಚ್ಚಾಗ್ಯದ. ಅವಾಗ ಒಂದು ಗುಡಿಸೆ ಕುಂತು ನೋಡತ್ತಾನ. ಆಗ ಸುಟ್ಟೋಯ್ತದ, ಈಗ ಸುಟ್ಟೋಯ್ತದ, ಯಾಗ ನಾಶ ಆಯ್ತು, ಸೋದಮ್ ಗೋಮರ ಅಂತ ನೋಡತ್ತಾನ. ಅವನಿಗೆ ಬಿಸಿಲು ಬಡಿಲತ್ತದ. ಒಂದು ಏನಾಗತ್ತದ ಮಗ? ಬಿಸಿಲು ಗಾಳಿ ಬಡಿಲತ್ತದ. ಆಗಂತನವ ದೇವ್ರೇ ನನಗೆ ಕೊಲೆ, ಈ ಜನರ ಕಷ್ಟ ಮತ್ತ ಈ ಬಿಸಿಲಿನ ಕಷ್ಟ ನನಗೆ ಬಹಳ ಹೆಚ್ಚಾಗ್ಯದ ಅಂದ್ರ ದೇವ್ರ ಏನ್ ಮಾಡ್ತಾರ? ಸೌದೆ ಗಿಡಕ್ಕ ಅಪ್ಪಳೆ ಬೆಳಿತಾರ. ಅದು ಬೆಳೆದ ಏನ್ ಬೆಳೆದ? ಸೌದೆ ಗಿಡ ಬೆಳೆದ ಬೆಳೆದಿ ಅವ್ನಿಗೆ ನೆಳ ಕೊಡ್ತಾರ. ಆಗ ದೇವ್ರಿಗೆ ಸೋತ್ರ ಅಂತ ಹೇಳಿ ಆರಾಮ್ ಶಕ್ತಿ. ಮತ್ ದೇವ್ರ ಏನ್ ಮಾಡಿರೋ ಒಂದು ಹುಳಿಗೆ ಅಪ್ಪಳೆ ಕೊಡ್ತಾರ. ಹೋಗ ಗಿಡಕ್ಕ ತಿಂಡಿ ಬಂದ್ ತಿನ್ನಕ್ಕಿಲ್ಲ, ತಿನ್ನಕ್ಕಿಲ್ಲ. ಗಿಡ ಒಣಗೋಗಿಲ್ಲ. ಮತ್ತ ಬಿಸಿಲು ಬಡಿಲಕ್ಕ ಬಿಸಿಗಾಲಿ ಏನಂತಾರ? ದೇವ್ರೇ ಇಂಥ ಕಷ್ಟ ಸಹಿಸ್ಲಕ್ ನನಗಾಗಲ್ಲ, ನನಗ್ ಕೊಲೆ ಕೊಲೆ. ಆಗ ದೇವ್ರ ಮಗ ನೀಗಿನ ಈ ಸವರಿ ಗಿಡ ಹಚ್ಚಿದಿ ಇಲ್ಲ, ನೀರ್ ಹೊಯ್ದಿದಿ ಇಲ್ಲ, ನೀ ಆ ಗಿಡ ಹಚ್ಚಿಲ್ವಿ ಬೀಜ ನೀರ್ ಭೀ ಹೊಯ್ದಿಲ್ಲ. ನಿನಗ ಓಡ್ ದುಃಖ ಆಗ್ಲತ್ತದಂದ್ರ 1,20,000 ಜನರಿಗೆ ನಾನು ಕೈಗೆ ನೋಟು ಮಾಡಿದೆ. ಚಪ್ಪಾಳೆ ತಡಬೇಕು ಜೋರಾಗಿ. 1,20,000 ಜನರಿಗೆ ನನ್ನ ಕೈನಿಂದ ಉಂಟು ಮಾಡಿದೆ. ಅವ್ರಿಗೆ ನಾನು ಆಶೆ ಮಾಡ ಮಗ. ಒಂದು ಗಿಡ ಸುಟ್ಟೋದ್ರೆ ನಿನಗೆ ಓಟ್ ಶೀಟ್ ಸುಟ್ಟದಂದ್ರ, ಓಟ್ ಪರಿಶನ್ನಾಗ ನೀತಿ ಅಂದ್ರ ನನ್ನ ಸ್ವರೂಪದಾಗ ನನ್ನ ಜನರಿಗೆ ಉಂಟು ಮಾಡಿದೆ. ಚಪ್ಪಾಳೆ ತಡಬೇಕು. ಇವ್ರ ಜೀವ ಹಂಗ ತಗೊಳ್ಳ ನಾನು. ದೇವರು ನಿನವೆ ಪಟ್ಟಣದ ಪ್ರಾರ್ಥನೆ ಕೇಳಿ ಮನ ಮರಗಿ ಆ ಪಟ್ಟಣಕ್ಕೆ ರಕ್ಷಿಸ್ಯಾರ. ಹಲ್ಲೆಲೂಯಾ. ಇವತ್ತ ನಿಮ್ಮ ಪ್ರಾರ್ಥನೆ ಕೇಳಿ ದೇವ್ರ ಮನ ಮರಗಬೇಕಾ ಮರಗಬಾರ್ದು? ನಿಮ್ಮ ಕುಟುಂಬದ ಕಡೆಯಿಂದ ಪ್ರೇಯರ್ ಮಾಡ್ಬೇಕಾ ಮಾಡಬಾರ್ದು? ನಿಮ್ಮ ಮಕ್ಕಳ ಕಡೆಯಿಂದ ಪ್ರೇಯರ್ ಮಾಡ್ಬೇಕಾ ಮಾಡಬಾರ್ದು? ನಿಮ್ಮ ಗ್ರಾಮದ ಕಡೆಯಿಂದ, ನಿಮ್ಮ ಗಲ್ಲಿ ಕಡೆಯಿಂದ ಪ್ರಾರ್ಥನೆ ಮಾಡ್ಬೇಕಾ ಮಾಡಬಾರ್ದು? ಮಾಡ್ಬೇಕು ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ ರಕ್ಷಣೆ ಅದ, ನೆನಪಿಟ್ಕೋರ. ಹಲ್ಲೆಲೂಯಾ. ನಿನವೆ ಪಟ್ಟಣದ ಉಪವಾಸ ಪ್ರಾರ್ಥನೆ ಮಾಡ್ಯಾರ ಮಾಡಿಲ್ಲ? ಆ ಪಟ್ಟಣಕ್ಕೆ ದೇವ್ರು ರಕ್ಷಿಸ್ಯಾರ ರಕ್ಷಿಸಿಲ್ಲ? ಮಾತಾಡ್ಬೇಕು. ನನಗೆ ರಕ್ಷಿಸ್ಯಾರ ರಕ್ಷಿಸಿಲ್ಲ? ಮತ್ತೆ ನೀವು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾರ ಕೇಳಲ್ಲ? ದೇವರು ದೊಡ್ಡ ದೇವ್ರ. ಆತ ತನ್ನ ಜೀವ ಕೊಟ್ಟರು ನಮ್ಮ ಕಡೆಯಿಂದ. ನಾವು ಏನು ಕೊಳ್ಳತ್ತಿದ್ದೇವೆ ದೇವರಿಗೆ? ಏನು ಕೊಳ್ಳತ್ತಿದ್ದೇವೆ ದೇವರಿಗೆ? ನಾವು ಆತ ಸ್ವಂತ ತನ್ನ ಜೀವ ಕೊಟ್ಟಿ, ಆತ ರಕ್ತ ಸುರಿಸಿ ನಮಗೆ ರಕ್ಷಿಸ್ಯಾರ. ನಮಗೆ ರಕ್ಷಿಸ್ಯಾರ. ಇವತ್ತು ಪಾಮ್ ಸಂಡೆ ಒಂದು ಉದಾಹರಣೆ ಹೇಳಲಿಕ್ಕೆ ಯೇಸು ಸ್ವಾಮಿ ಜಕರಿಯ 9:9 ಇರ್ತದೆ. ಮತ್ತೆ ಯೇಸು ಸ್ವಾಮಿ ಅರಸನಂತೆ ಎಲ್ಲಿ? ಯೆರೂಸಲೇಮಿನಲ್ಲಿ ಪ್ರವೇಶ ಮಾಡಿದ್ರು. ಲಾಸ್ಟ್ ನಾ ಒಂದು 5 ನಿಮಿಷ ತಪ್ಪಂದು ವಾಕ್ಯ ಹೇಳ್ತೇನೆ. ಒಂದು ಹಾಡು ಹುಡುಕಿ ಅಂದಂಗ ಅಷ್ಟೇ. ಒಬ್ಬ ತಂದೆ ಮಗ ಇರ್ತಾನ. ಇವ್ರು ಏನ್ ಮಾಡ್ಯಾವ ಅಂತ ಒಂದು ಕತ್ತಿ ತಗೊಂಡವ. ಏನ್ ಮಾಡ್ಯಾವ? ಗಚ್ಚಿ ಅಂದ್ರೆ ಏನ್ ಮಾಡ್ಯಾರ? ಎಲ್ಲರೂ ಏನ್ ಮಾಡ್ಯಾರ? ಈಗ ಕಾರ್ ತಗೋತಿರ್ಕೆ ಎಸ್ ಮಂದಿ ನೋಡ್ತೇವೆ. ಅಯ್ಯ ಕಾರ್ ತಗೊಂಡ್ರ ಕಾರ್ ಆಗಿನ ಕಾಲದಾಗ ಒಂದು ಕತ್ತಿ ಕೊಟ್ಟು ಕಿಮ್ಮತ್ತಿದ್ದೀವಿ. ಬೆಳಾಮ್ ಕತ್ತಿ ಮೇಗೆ ಹೋಗಿ ಏನ್ ಮಾಡ್ಯಾರ ಅವ್ರು? ಒಂದು ಕತ್ತಿ. ತಂದೆ ಮಗ ಏನ್ ಮಾಡ್ಯಾರ? ಒಂದು ಕತ್ತಿ ತಗೊಂಡ. ಕತ್ತಿ ತಗೊಂಡಿ ಮಗ ನನ್ನ ಕಾಲ್ನ ಹೇಳತ್ತ ನೀಟ್ ಕೊಡಟ್ಟಿ, ನಿನ್ನ ಕಾಲ್ನ ಹೇಳತ್ತ ನಾ ಕೊಡ್ತೆ, ನಡಿ ಯೆರೂಸಲೇಮಿಗೆ ಹೋಗಾರಿ ಅಂತ ಹೇಳಿ ಅವ್ರು ಕತ್ತಿ ಮೇಲೆ ಕುಂತು ನಡೆದಾರ. ಒಂದು ಉದಾಹರಣೆ ಮಿಷನ್ ಜಾತ್ರೆಗೆ ನಡೆದಾರ ಅಂತ ಹೇಳಿ. ಎಲ್ಲಿಗೆ ನಡೆದಾರ? ಮಿಷನ್ ಜಾತ್ರೆಗೆ ನಡೆದಾರ. ಈಗ ನಮ್ಮ ಸುಧಾಕರಣ ಕಾಣ್ತಿನಿಂದ ಮಿಷನ್ ಜಾತ್ರೆಗೆ ಹೋಗ್ತಾರಂತ. ಬರೋಬ್ಬರಿ ಫಸ್ಟ್ ಏನ್ ಮಾಡ್ಯಾರ? ಆ ಕತ್ತಿ ಮ್ಯಾಗ ಮಗನಿಗೆ ಕೂಡ್ಸ್ಯಾನ. ತಂದಿ ಮಕ್ಕಳಿಗೆ ಜೀವನೆ ಮಾಡ್ಬೇಕಿಲ್ಲ. ತಂದಿ ಮಗ ನೀ ಕೂಡು ಕತ್ತಿ ಮ್ಯಾಗ,
ನಿನ್ನ ಕಾಲ ಮತ್ತ ನನ್ನ ಕಾಲನ ಎಲ್ಲಿ ನಾಲ್ಕು ನೋಡ್ತಿ ಅಂತ ಹೇಳಿ ಮಗನಿಗೆ ಕತ್ತಿ ಮ್ಯಾಗ ಕೂಡಿಸಿ ತಂದಿ ಕತ್ತಿ ಹಿಡ್ಕೊಂಡು ನಡೆದ. ಮುಂದೆ ಫತೇಪುರ ಫತೇಪುರದಲ್ಲಿ ಕೇಳ್ತಾರೆ, ಯಾವ ಮಗ ನಿಮ್ಮ ಊರು ಯಾವುದು, ಯಾವ ಊರಿಂದ ಹೊಂಟಿದ್ರೆ ನಾವು ಕಂಗ್ತಿನಿಂದ ಹೊಂಟಿದ್ದೇವೆ. ಎಲ್ಲಿಗೆ ನಡೆದಿರಿ ಅಂದ್ರೆ ಮಿಷನ್ ಜಾತ್ರೆಗೆ ನಡೆದಿದ್ದೇವೆ. ಅಲ್ಲಿ ಮಗನಿಗೆ ಬೈಲತ್ತ, ನೀ ಅಂತ ಮಗ ಇದ್ದು ಮಕ್ಕಳು ಹುಡ್ತಾವ ತಂದಿ ಸಲುಲಕ್ಕ ನಿಮ್ಮ ಅಪ್ಪಗೆ ಹಾದಿ ನಡೆಸತಿ ಕತ್ತಿ ಮ್ಯಾಗ ಕುಂತಿ ದೊಡ್ಡ ಕತ್ತಿ ಹಂಗಾಗಿ ನನಗೆ ಬುದ್ಧಿ ಇಲ್ಲ ಅಂತೇಳಿ ಆ ಫತೇಪುರದಾಗ ಏನ್ ಮಾಡ್ಯಾವ, ಮಗನಿಗೆ ಬೈದ. ಅವ ಏನ್ ಮಾಡ್ಯಾನ ಅಲ್ಲಿ ಹೇಳದ್ರಿ, ಈ ಊರಾಗರ ನನಗ್ ಬೈದಾವ ಪಪ್ಪ, ನೀ ಕೂಡ ಕತ್ತಿ ಮ್ಯಾಗ ಮತ್ತೆ ಮುಂದೊಂದು ಊರದ ಅಲ್ಲಿ ಬಿ ಬೈತಾವ ನನಗಂದ್ರ ತಂದಿ ಕೂಡ್ಸಿ ಅವ ತಕೊಂಡ್ ನಡೆದ ಕತ್ತಿ. ಮತ್ತ ಮುಂದೊಂದು ಊರದ, ಯಾವ ಊರಪ್ಪ ನಿಮ್ದು? ನಮ್ದು ಫಲಾಣಿ ಊರದ. ಎಲ್ಲಿಗೆ ನಡೆದಿವಿ? ಹಿಂಗ ಎರಿಶಲೆ ನಡೆದಿದ್ದೇವೆ. ನಿನಗೆ ಬುದ್ಧಿ ಅದನ್ನೇ ಇಲ್ಲ ಅಂತ ಮತ್ತ ತಂದಿ ಕೇಳಿದ್ರು. ಯಾಕ? ಮಕ್ಕಳಿಗೆ ಭುಜಮೆಗೆ ಎತ್ಕೊಂಡು ತಂದಿದೇವ್ರು ತಿರುಗಾಡ್ತಾವ, ನೀ ಕಮ್ಸೆ ಕಮ್ ಕತ್ತಿ ಮ್ಯಾಗಾರ ಕೂಡ್ಸ್ಬಾರ್ದ? ದೊಡ್ಡ ಕತ್ತಿ ಮ್ಯಾಗ ಕುಂತಿದ್ ಇಳಿ ಕೆಳಗ ಅಂತ ಅವನಿಗೆ ಬೈದವ. ಆ ಊರಾಗ ಮಗನಿಗೆ ಬೈದವ, ಈ ಊರಾಗ ಇವ್ರೇನ್ ಮಾಡ್ಯಾವ, ಪಪ್ಪ ಅಲ್ಲಿ ನಿಂಗ್ ಬೈದವ, ಇಲ್ಲಿ ನಂಗ್ ಬೈದವ. ಒಂದ್ ಕೆಲಸ ಮಾಡ, ನಾವಿಬ್ಬರು ಕತ್ತಿ ಮ್ಯಾಗ ಕೂಡಲ್ವಾ ಅಂತ ಹೇಳಿ ಇಬ್ಬರು ಕತ್ತಿ ಮ್ಯಾಗ ಕುಂತಿ ನಡೆದ. ಇಬ್ಬರು ಕತ್ತಿ ಮ್ಯಾಗ ಕುಂತ ನಡೆದ. ಕತ್ತಿ ಗಟ್ಟಿದ ಸಾಬ್ರೆ ಕೂಡ್ ಬಿದ್ದಿಲ್ಲ, ಅದು ಕತ್ತಿ ತಪ್ಪಂದ್ ಮುಂದಕ್ಕೆ ಹೋಗ್ಯಾರ. ಮತ್ತೊಂದು ಊರು ಬಂದದ, ಯಾವ ಊರ ಬೇಡ ನಿಮ್ಮ ಊರು ಅಂತ ಕೇಳ. ನಾವು ಫಲಾಣಿ ಊರನ್ನ ಈಗ ಮುಂದಕ್ಕೆ ಊರಿಗೆ ನಡೆದೇವು ಎರ್ಶಲೆ. ನಿಮಗೆ ಬುದ್ಧಿ ಅದರ ಇಲ್ಲ ಅಂತ ಕೇಳಿದ್ರು. ಯಾಕ ಅಂದ, ಅದು ಮೂಗ್ ಜನವರದ ಬಾಯಿ ಇಲ್ಲ ಕತ್ತಿಗೆ, ನೀವು ಒಬ್ಬರಿಗೊಬ್ಬರು ಧಮ್ಮಿದ್ದೀರಿ. ಆ ಮೂಗ್ ಜನವರ ಮ್ಯಾಗ ಇಬ್ಬರು ಏನ್ ಕುಂತ ನಡೆದಿರಿ, ಒಬ್ಬ ಕುಂತು ಒಬ್ಬ ಹುಡ್ಕೊಂಡು ಹೋಗ್ಬೇಕು. ನಿಮಗ್ ಬುದ್ಧಿ ಅದ ಇಲ್ಲ? ತಂದಿಕ ದಡ್ ಮಗನಿಕ ದಡ್ ತಂದಿ ಅಂತ ಹೇಳಿ ಅಲ್ಲಿ ಆ ಊರಾಗ ಇಬ್ಬರಿಗೆ ಬೈದು, ಇವಿಬ್ಬರು ಕತ್ತಿ ಬೇಗ ನಿಲ್ಲದ. ಅವ ಮಗ ಅಲ್ಲಿ ನಿಂಗ್ ಬೈದು, ಇಲ್ಲಿ ನಂಗ್ ಬೈದು, ಇಲ್ಲಿ ಇಬ್ಬರಿಗೆ ಬೈದು, ಹೆಂಗ್ ಮಾಡಲಿ ಅಂತ ಕೇಳಿದ್ರು. ಇಲ್ಲ ಪಪ್ಪ, ಕತ್ತಿ ಮೇಲೆ ನೀ ಬಿ ಕೊಡ್ಬೇಡ, ನಾ ಬಿ ಕೊಡಲ್ಲ, ಇನ್ನ ಮುಂದೆ ಯಾಕೆ ದೂರವ ಅಲ್ಲಿ ಬಿ ಬೈತಾವ ಅಂತ ಹೇಳಿ ಮಗ ಮುಂದೆ ಕತ್ತಿ ಹಿಡ್ಕೊಂಡು ನಡೆದಾನ. ಹಿಂದ ಇವ ತಂದಿ ಹುಡ್ಕೋತ ನಡೆದ. ಮತ್ತ ಊರ ಯಾವ ಊರು ನಿಮ್ದು? ನಾವು ಫಲಾಣ ಊರು. ಎಲ್ಲಿಗೆ ನಡೆದಿರಿ? ಮಿಷನ್ ಜಾತ್ರೆ ನಡೆದೆವು. ಕತ್ತಿ ಯಾಕೆ ತಗೋತಾವ್ರಿ ಮ್ಯಾಗ ಕೂಳಕ್ಕ? ನೀವ್ ಯಾಕೆ ನಡ್ಕೊತ ನಡೆದಿರಿ? ಯಾರ ಬೈಕ್ ತಗೋತಾವ ನೂಕೊಂಡ್ ನಡೆದಿರಿ? ನಿಮಗ್ ಬುದ್ಧಿ ಅದ ಏನ್ರಿ? ಕತ್ತಿ ಬೇಕು ಕುಂತ ಹೋಗ್ರಿ ಅಂತ ನಿಮಗೆ ಮತ್ತ ಇಬ್ಬರಿಗೆ ಬೈದು. ಇವ್ರನ್ನತು ನಾವು ಏನು ಹುಟ್ಟಿದೇವೆ ಬಯಸ್ಕೊಲಕ್ಕ, ಎಲ್ಲಿ ಹೋದಲ್ಲ ನಮಗ್ ಬೈಲತ್ತಾವ, ಹೆಂಗ್ ಮಾಡರಿ? 2 ಲಕ್ಷ ಜನ ಆಡ್ತಾರೆ. ಈ ಉದಾಹರಣೆ ಪೂರ ಮುಗಿಸ್ ಮುಗಿಸಕ್ಕೆ ಆ ಟೈಮ್ ಆಗಿಲ್ಲ. ನನಗೆ ದುಃಖ ಆಗ್ಲತ್ತದ. ಇವ್ರ ಏನ್ ಮಾಡಿದ್ರು, ಎಲ್ಲ ಊರಾಗ ಬೈಲತ್ತು. ಈಗ ಹೆಂಗ್ ಮಾಡ್ಯಾರ ಪಪ್ಪ, ಹೆಂಗ್ ಮಾಡ್ಯಾರ ಮಗ ಅಂತ ಹೇಳಿ ತಂದೆ ಹೇಳಿದ್ರು. ಮಗ ಈಗ ಯಾನ್ ಮಾಡಿ ನೀ ದೊಡ್ಡವ್ರ ಮಾತು ಕೇಳ್ತೆ ಪಪ್ಪ, ನೀ ಹಿಂದಿನ ಕಾಲ್ ಕಟ್ಟಿ, ನಾ ಮುಂದಿನ ಕಾಲ್ ಕಟ್ತೆ. ಇದಕ್ಕೆ ಯಾನ್ ಮಾಡಿದ್ರಿ? ಇಬ್ಬರು ತಂದೆ ಮುಂದ್ ತಲೆ ಹಾಕದ, ಮಗ ಹಿಂದೆ ತಲೆ ಹಾಕಿ ಭುಜಮ್ಯಾಗ ಎದ್ಕೊಂಡು ನಡೆದು ಎಲ್ಲಿಗೆ ಮುಂದಕ್ಕೆ ಹೋಗ್ತ. ಮತ್ತ ಮುಂದೊಂದು ಊರದ, ಯಾವ ಊರು ನಿಮ್ದು? ನಮ್ಮ ಊರಕ್ಕೆ ಬರ್ಬೇಡ್ರಿ. ಯಾಕೆ ಸಾಬ್ರೆ, ಎಲ್ಲ ಊರಾಗ ಬೈದವ, ಈ ಊರಾಗರ ಬರ್ತೀವಿ, ಈ ಊರಾಗ ಒಳಕ್ಕೆ ಬರ್ಬಾರ್ದು. ನಿಮ್ ಕೂಡ ನೋಡಿ ನಮ್ಮ ಮಕ್ಕಳು ಕಲ್ಕೋತ, ಯಾರ ಕತ್ತಿ ತಗೋತಾವ ಮ್ಯಾಕ್ ಕುಂತ ಹೋಗ್ಲಕ್, ನೀವ್ ಎತ್ಕೊಂಡ್ ಹೋಗ್ತೀರಿ. ನಿಮಗ್ ನೋಡಿ ನಮ್ಮ ಮಕ್ಕಳು ಹಾಳಾಕ, ನಮ್ ಊರಕ್ಕೆ ಬರ್ಬೇಡ್ರಿ ಅಂದು. ಇವ್ರ ಏನ್ ಮಾಡ್ಯಾವ? ಕತ್ತಿ ಬಿಟೇಕ ಏನ್ ಮಾಡ್ಯಾವ? ಕತ್ತಿ ಬಿಟೇಕಿ. ಆ ತಂದೆ ಅಂತನಾಗ, ಮಗ ನಾವೊಂದು ಮಾತು ಹೇಳ್ತೆ ಕೇಳು. ಏನ್ ಪಪ್ಪ? ನಮ್ಮ ಅಪ್ಪ ಹೇಳ್ತಿರು, ಯೇಸು ಸ್ವಾಮಿ ದೇವ್ರು ಕತ್ತಿ ಮ್ಯಾಗ ಕುಂತ ಮೆರ್ದಿನಾಗ ಕೆಳಗ್ ಹಾಸ್ಯವ, ನಮಗ್ ಯಾಕೆ ಬೈಲತ್ತಾವ ಅಂತ ಹೇಳಿದ್ರು. ಪಪ್ಪ, ನೀ ಬಿ ಪ್ರಾರ್ಥನೆ ಮಾಡಲಿ, ನಾ ಬಿ ಪ್ರಾರ್ಥನೆ ಮಾಡ. ನಿನ್ ಒಳಗ್ ಬಿ ಯೇಸು ಕ್ರಿಸ್ತ ಇಲ್ಲ, ನನ್ನ ಒಳಗ್ ಬಿ ಯೇಸು ಕ್ರಿಸ್ತ ಇಲ್ಲ. ನಿನಗ ನನಗ ಬೈಯಲ್ರಿ ಅದು ಮುದ್ದಾಡ್ತಾವ ಅಂತ ಇಬ್ಬರಿಗೆ ಬೈಲತ್ತಾವ. ಯಾಕ? ನಾವು ಕತ್ತಿ ಬೇಕು ಕರೆಕ್ಟ್, ಒಳಗೆ ಯೇಸು ಸ್ವಾಮಿ ಇಲ್ಲ. ನಾವು ವಾಕ್ಯ ಓದಿಲ್ಲ, ಪ್ರಾರ್ಥನೆ ಮಾಡಿಲ್ಲ. ಈ ಫಾರ್ಮ್ ಸಂಡದಲ್ಲಿ ಯೇಸು ಸ್ವಾಮಿ ಮೆರೆಯುವಾಗ ಕತ್ತಿ ಕೆಳಗ ಹಾಸ್ಯಾರ. ಕತ್ತಿಗೆ ಯಾಕೆ ನೋಡಿ ಬೆಲೆ ಬಂದದಂದ್ರ ಯೇಸು ಸ್ವಾಮಿ ಅದ್ರ ಮ್ಯಾಗ ಕುಂತಿನ ಕಡಿದ ಚಪ್ಪಾಳೆ ತಲೆ ಬಂದ. ಇವತ್ತು ಶಿಲಿಬೆ ನೋಡಿ ಬೆಲೆ ಯಾಕಂದ್ರ ಆ ಶಿಲಿಬೆ ಮ್ಯಾಗ ನಮ್ಮ ದೇವರು ಪ್ರಾಣ ಕಟ್ಟಿನ ಕಡಿದ. ಹಾಲೆಲೂಯಾ. ಶಿಲಿಬೆ ಅಂದ್ರೆ ಭಯ, ಪಾಪಿಗಳಿಗೆ ಹಾಕ್ತಾರೆ. ಈ ಕತ್ತಿಗೆ ಅಷ್ಟು ಬೆಲೆ ಏನಂದ್ರ ಆ ಕತ್ತಿ ಮ್ಯಾಗ ಯೇಸು ಕ್ರಿಸ್ತ ಕುಂತಿನ ಕಡಿದ.
ಇವ್ರಿಬ್ಬರು ಏನಂದಾರ ಪಪ್ಪ ನಂದು ಬಿ ತಪ್ಪಾಯ್ತು ನಿನ್ ಬಿ ತಪ್ಪಾಯ್ತು ಕತ್ತಿಗೆ ಬಿಟ್ಕೊಡಾರಿ ಈಗ ನಾವೇ ಕತ್ತಿ ಆಗಾರಿ ನಮ್ಮ್ಯಾಗ ಯೇಸು ಸ್ವಾಮಿ ಕೊಡ್ಬೇಕು ಚಪ್ಪಾಳೆ ತಡ್ಬೇಕು ಜೋರಾಗಿ. ಕತ್ತಿ ತಿಪ್ಪ್ಯಾಗ ಮೈತದ ಬಂದರಿ ಇಲ್ಲಿ ಎತ್ತಿ ಹೊಡಿತು ಅಂತ ಕತ್ತಿನ ದೇವ್ರ ಕುಂತಿ ಮೆರ್ದ. ಯಾಕಂದ್ರೆ ಇವತ್ತು ನಾವು ಕತ್ತಿಗಳಿದ್ದೀವಿ. ನಮ್ಮ ಬಾಯಿನಿಂದ ಯಾವುದೋ ಒಂದು ಮಾತಾಡ್ತೇವೆ, ಕೈನಿಂದ ಕೆಟ್ಟ ಕೆಲಸ ಮಾಡ್ತೇವೆ, ಆದ್ರೆ ನಮ್ಮ ತಂದೆ ಸುಮ್ಮನೆ ಬಿಟ್ಟಿಲ್ಲ. ಆತ ನಮ್ಮ ಮ್ಯಾಗ ಕುಂತು ಮರಿಬೇಕು. ಬೋಲೆ ಸುಮಸಿಕಿ ನಿನಗೆ ಪಟ್ಟಣ ಪ್ರಾರ್ಥನೆ ಗ್ರಾಮಕ್ಕೆ ರಕ್ಷಿಸ. ಇವತ್ತು ನಿಮ್ ಪ್ರಾರ್ಥನೆ ನಿಮ್ಮ ಕುಟುಂಬಕ್ಕೆ ರಕ್ಷಿಸ್ಬೇಕು. ಹಲ್ಲಲ್ಲೆಲೂಯಾ ಅಂದ್ರೆ ಎಲ್ಲರೂ ಬೋಲೆ ಸುಮಸಿಕಿ. ಈ ವಾಕ್ಯ ನಿಮ್ ಜೀವಿತದಲ್ಲಿ ಆಶೀರ್ವಾದ. ಪೈಲೆ ಕೇಳಿದ್ರಿ ಯಾರ ಮಾಡಿದ್ರಿ ನಾ ಮುಗಿಸಿ ಅಂತ ಹೇಳಿದ್ರಿ ತಂಗಿಯರಿಗೆ ನೋಡಿದೀಗ ನಾ ಈ ವಾಕ್ಯ ನಿಮ್ ಜೀವಿತದಲ್ಲಿ ಆಶೀರ್ವಾದ. ನೀವೆಲ್ಲರೂ ನಮ್ಮ ಅಕ್ಕ ತಂಗಿಯರು ನಮ್ಮ ಬಂಧು ಬಳಗ ಇದ್ದೀರಿ. ನಾವು ಮಹಾರಾಷ್ಟ್ರದಾಗ ಸೇವೆ ಮಾಡ್ತೇವೆ. ನನ್ನ ಹೆಸರು ರಾಜು ಪಾಸ್ಟರ್ ಜಾತಿ ಅಂತೇಳಿ. ದೇವ್ರು ನಿಮ್ಗೆ ಆಶೀರ್ವಾದ ಮಾಡಿ ಮತ್ತ ನಿಮ್ಮ ಕುಟುಂಬಕ್ಕೆ ದೇವ್ರು ಉನ್ನತ ಸ್ಥಿತಿಗೆ ತರಲಿ. ರಾಜಣ್ಣ ನಿನ್ನ ಗೌರ್ಮೆಂಟ್ ಡ್ಯೂಟಿ ಅದ ಸೌಂಡ್ ಸಿಸ್ಟಮ್ ಎಲ್ಲ ಖರಾಬ್ ಆಗ್ಯಾವ. ಏನಾದ್ರು ರಿಪೇರ್ ಮಾಡಿದ್ವಿ ನೀವು ಸಹಾಯ ಮಾಡಿದ್ರೆ ನಿನ್ನ ಹೆಸರು ಜೀವ ಭದ್ರ ಪಟ್ಟಿಯಲ್ಲಿ ಬರೆಯೋದು ಬೇಡ. ಇಲ್ಲ ಹೋಗ್ರಂದ್ರೆ ಹಂಗೆ ಹೋಗ್ಲಾಗ ಬರ್ತದ. ದೇವ್ರು ನಿನಗೆ ಬಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಜೈ ಕ್ರಿಸ್ತ. ಬೋಲೆ ಸುಮಸಿಕಿ ಗ್ರೇಸ್ ಕಾಲನಿ ಜೀಬೇಕು ಆನೆ ಬೋಲೆ ಸುಮಸಿಕಿ ಇಲ್ಲ ಜೈ ಅಂತ ಬೋಲೆ ಸುಮಸಿಕಿ ಆನೆ ಬೋಲೆ ಸುಮಸಿಕಿ. ಓಕೆ, ಕೊನೆ ಪ್ರಾರ್ಥನೆ ಪಾಸ್ಟರ್ ಅವ್ರು ಮಾಡ್ತಾರ. ನಮ್ಮ ಹಳೆಯ ಸ್ನೇಹಿತರು. ನಾವು ಮಿನಿಮಮ್ 3-4 ವರ್ಷ ಆಯ್ತು ಸಿಗ